ಬಿಡುಗಡೆ ಇಲ್ಲ. ನನಗೂ ವಯಸ್ಸಾತ ಅಷ್ಟ. ನನಗೀಗ ವಯಸ್ಸು ಎಷ್ಟಿರ್ಬೋದ್ರಪ್ಪ? 90? 64 ವರ್ಷ ನನಗೀಗ. 13 ವರ್ಷ ಇಲ್ಲೇ ಕಳೀತು. ಭಾಳ ಜನರಿಗೆ ಡೇಟ್ ಕೊಡೋದು ಆಗೋದಿಲ್ಲ ನನಗೆ. ಇಲ್ಲರಿ ಡೇಟ್ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು 4-5 ದಿವಸ ಇರ್ಬೇಕಾದ್ರೆ ಮಾಡಿರ್ತಾರೆ ಅವ್ರು ಫೋನ್, ಬರ್ತೀರೇನ್ರಿ? ತೇರು ಹೇಳಕತ್ತೀವ್ರಿ, ತೇರು ವಾಪಸ್ ಪಾಜಾಗಟ್ಟಿಗೆ ಹೋಗತ್ತೆ, ಹೋಗಿಂದ ಬರ್ತಾರೇನ್ರಿ ಇವತ್ತು ಅಂತಾರೆ. ಇಂಥ ಮಂದಿ ಐತಿ ಕರ್ನಾಟಕದಾಗ. ನಿನ್ನಿಷ್ಟೊತ್ತಿನಾಗ ಯಾವುದೋ ಒಂದು ಹಳ್ಳಿ ಒಳಗಿದ್ದೀವಿ ನಾವು. ಭಾಳ ವಿಚಿತ್ರವಾದಂಥ ಹಳ್ಳಿ, ಅದು ಹೆಸರು ನೆನಪಾಗವಲ್ತು ನನಗೆ. ಅದು ಹೋತು ನೆನಪು. ಯಾರ್ಯಾರಿಲ್ರಿ ಬಂದಾಗ ಮಂದಿ ಫುಲ್ ಐತೆ, ಇದೇ ಥರ ಕುಂತಾರ, ಒಬ್ಬರು ನಗವಲ್ರು. ಯಾಕಂದ್ರೆ ಇವತ್ತಿನವರೆಗೂ ಅವರಿಗೆ ಇಂಥದಕ್ಕೆ ನಗಬೇಕು, ಇಂಥದಕ್ಕೆ ಅಳಬೇಕು ಅನ್ನೋದು ಗೊತ್ತಿಲ್ಲ ಅವ್ರು. ನಾನು ಅದನ್ನೇ ಕೇಳಿದೆ, ಯಾರು ನಿಮ್ಮ ಮನೆಯಾಗ ತೀರ್ಕೊಂಡಾಗ ಅಳ್ತಿರಲ್ಲಪ್ಪ ನೀವು ಅಂದೆ. ಅದಕ್ಕೂ ಅವ್ರ ತಾಗ ಗೊತ್ತಿರಲಿಲ್ಲ. ಮತ್ತು ಇನ್ನು ನಿಮ್ಮನ್ನು ಹೆಂಗೆ ನಗಿಸ್ಬೇಕು ಅಂತ ಕೇಳಿದ್ ನಾನು. ಯಾಕಂದ್ರೆ ಅಳೋದು ಗೊತ್ತಿತ್ತಂದ್ರೆ ಮನುಷ್ಯಾಗ ಯಾವಾಗ ನಗಬೇಕು ಅನ್ನೋದು ಗೊತ್ತಾಕೈತಿ. ನಕ್ಕವಾಗ ಎಂದು ಅಳೋದು ಸಾಧ್ಯ ಇಲ್ಲ. ಅವನು ಅದನ್ನು ಕೂಡ ನಗೆಯಲ್ಲಿ ತೇಲಿಸಿಬಿಡ್ತಾನೆ ಅಥವಾ ನಗೆಯಲ್ಲಿ ಪರ್ಯಾವಸನಗೊಳಿಸ್ತಾನೆ. ಇಂಥ ಚಳಿ ಒಳಗೆ ಇಷ್ಟು ಜನ ಇವತ್ತು ಮತ್ತೆ ಸೇರಿರಿ ಅಂದ್ರೆ ನಿಜಕ್ಕೂ ಸೌಭಾಗ್ಯ. ನಾ ಇದನ್ನೇನು ಹಗಲಗಲ ಹೇಳೋದಿಲ್ಲ, ಯಾಕಂದ್ರೆ ಇದು ತ್ರಿಕಾಲ ಸತ್ಯ. ಏನು ಹೇಳಬೇಕನ್ನೋದು ನನಗೆ ದೊಡ್ಡ ಸಮಸ್ಯೆ ಈಗ ಕೊಪ್ಪಳ ಜಾತ್ರೆಯಾಗ. ಯಾಕಂದ್ರೆ 13 ವರ್ಷ ಆಯ್ತು. ಹೊಸಬ್ರು ಎಷ್ಟು ಮಂದಿ ಬಂದಿರೋ ಗೊತ್ತಿಲ್ಲ, ಹಳಬರು ಅಂತೂ ಕಾಯಂ ಇರ್ತೀರಿ. ಇದು ಮುಗುದಿಂದ ಏನೈತೆ ಅನ್ನೋದು ಈ ಸಲ ನನಗೆ ಗೊತ್ತಿಲ್ಲ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಾತನ್ನು ನಿಮಗೆ. ಒಂದು ಪ್ರಶ್ನೆ ಕೇಳಿದ್ರಿ ಯಾರೋ ಒಬ್ಬರು, ಏನು ಒಂದೊಂದು ಸಿಂಗಲ್ ಲೈನರ್ ಅದಾವ ಸರ್ ನಮ್ಮ ತಾಲೆ ಅಂತ. ಅವನು ಹೇಳಿನೂ ಇಲ್ಲ ನನಗೆ ಗೊತ್ತಿಲ್ಲ. ಹಿಮಾಲಯದ ತಪ್ಪಲಲ್ಲಿ ಯೋಗಿಯೊಬ್ಬನಿದ್ದನು. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ, ಇವತ್ತಿನಂಥ ಚಳಿ, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದನ್ನು ಹುಡುಗರಿಗೆ ತುಂಬ್ರ ಅಂತ ಹೇಳ್ತಿದ್ದ ಮಾಸ್ತರ್. ಹುಡುಗರು ಎದ್ದು ನಿಂತು ಅವನು ಧ್ಯಾನ ಮಾಡುತ್ತಿದ್ದನು, ಅವನು ತಪವಗೈಯುತ್ತಿದ್ದನು, ಅವನು ಎಲ್ಲರೂ ಹೇಳಿದ್ರು, ಚಲೋ ಹೇಳಿದ್ರು ಎಲ್ಲರೂ. ಸಿದ್ಧಲಿಂಗ ಕಡೆಗೆ ಕುಂತಿದ್ದ. ಎಲ್ಲರನ್ನು ಕೇಳಿದ ಮ್ಯಾಗ ಅವನು ಕೇಳ್ತಿದ್ರು. ಯಾಕಂದ್ರೆ ಸಿದ್ಧಲಿಂಗ ಅವ ರೆಡಿನೇ ಇರ್ತಾನೆ ಯಾವಾಗಲೂ. ಅವ ಓದ್ತಿದ್ದಿಲ್ಲ, ಬರೀತಿದ್ದಾನೆ. ಹಿಂದೆ ಕುಂದ್ರು ನೀನು ದಡ್ಡದಿ ಅಂತ ಹಿಂದೆ ಕುಂದ್ರಿಸ್ತಿದ್ರು. ಆದ್ರೆ ಅವನಂಥ ತ್ರಿಕಾಲ ಜ್ಞಾನಿ ಯಾರೂ ಇದ್ದಿಲ್ಲ. ಏನು, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು. ಹುಚ್ಚ, ಎಂತೆಂಥ ಉತ್ತರ ಕೊಟ್ಟರು. ರ್ಯಾಂಕ್ ಬರ್ತಾರೆ, ಇವ್ರ ರ್ಯಾಂಕ್ ನಿಂದೇನ್ಲೆ ಅಲ್ರಿ. ಅವಕ್ಕೇನಾರ ಕಾಮನ್ ಸೆನ್ಸ್ ಐತೆ ಏನು ರ್ಯಾಂಕ್ ಬರೋದಕ್ಕೆ? ಗದಗುಡುವ ಚಳಿ ಅಂತೀರಿ, ಹಿಮ ಸುತ್ತ ಬಿದ್ದೈತೆ ಅಂತೀರಿ. ಅವ ಬೀಡಿ ಸೇದಿರಿ ಮೈ ಬೆಚ್ಚಗಾಗಿ ಬದುಕ್ತಾನೆ. ಇಲ್ಲಂದ್ರೆ ಸಾಯ್ತಾನವ. ಅಲ್ಲಿ ಮಾಡಬೇಕಾದ ಕೆಲಸ ಅದು ಅಂತ ಅವರು. ಇಂಥ ಉತ್ತರಗಳನ್ನು ಕೊಡುವಂಥ ಜಾಣರು ನಮ್ಮ ಭಾಗದ ಜನ. ಎಷ್ಟು ಹಾಸ್ಯಕ್ಕೆ ವಸ್ತು ಸಿಗ್ತೈತೋ ಅದು ಉತ್ತರ ಕರ್ನಾಟಕದಿಂದ ಹೋಗಿರ್ತೈತೆ. ಅವ್ರನ್ನ ಅದಕ್ಕೆ ಮಾಡ್ರೇಟ್ ಮಾಡಿ ಹೇಳ್ತಾರೆ. ಇವತ್ತು ನಿಜಕ್ಕೂ ಇದು 13ನೇ ವರ್ಷ. ನನಗೆ ಭಾಳ ಸಂತೋಷನೂ ಆಗ್ತಾಯಿದೆ, ಆಶ್ಚರ್ಯನೂ ಆಗ್ತಾಯಿದೆ. ವಯಸ್ಸಾದಂಗೆಲ್ಲ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗಕತ್ತೈತಿ ಇಲ್ಲಿ. ಆಮೇಲೆ ಶ್ರೀಮಠವೂ ಕೂಡ ಎಷ್ಟು ಅದ್ಭುತವಾಗಿ ಬೆಳವಣಿಗೆ ಆಗ್ತಿದೆ ಅಂದರೆ, ಎಲ್ಲಿ ಹೋದರೂ ಕೊಪ್ಪಳ ಗವಿಸಿದ್ದೇಶ್ವರ, ನಿಮ್ಮದು ಗವಿಸಿದ್ದೇಶ್ವರ ಜಾತ್ರೆ ಕಾರ್ಯಕ್ರಮ ನೋಡೀವಿ ಅಂತಲೇ ಹೇಳ್ತಾರೆ. ಇವನ್ ಫಾರಿನ್ನಾಗ ಸಹಿತ. ಮತ್ತೊಂದು ಅದಕ್ಕೆ ಏನಾರು ಪಾಯಿಂಟ್ ಇಡ್ತಾರೆ, ನೀವು ಅಲ್ಲಿ ಮಾತಾಡ್ದಂಗೆ ನಮ್ಮ ಭಾಷಣಕ್ಕೆ ಬಂದಾಗ ಮಾತಾಡಲಿಲ್ಲಲ್ರಿ ಅಂತ. 20 ಮಂದಿ ಕುಂತಿರ್ತೀರಿ, ಏನು ಮಾತಾಡ್ಬೇಕಪ್ಪ ನಿಮಗೆ? 20-25 ಮಂದಿ ಕುಂತಿರ್ತಾರೆ. 15 ಮಂದಿ ಕಿವ್ಯಾಗ ಹೆಡ್ಫೋನ್ ಇಟ್ಕೊಂಡಿರ್ತಾರೆ, ಏನು 3-4 ಮಂದಿ ಹಳ್ಳಿ ಇಟ್ಕೊಂಡಿರ್ತಾರೆ, ಕೆಲವು ಹುಟ್ಟು ಕಿವುಡು ಇರ್ತಾವೆ. ಆಮೇಲೆ ಜೀವನ ಅನುಭವನ ಇರೋದಿಲ್ಲ. ನಾಳೆ ಇನ್ನೊಂದು 3-4 ದಿವಸಕ್ಕೆ 17ನೇ ತಾರೀಕಿನಿಂದ ಒಂದು 5 ದಿವಸ ಮಸ್ಕತ್ತಿಗೆ ಹೊಂಟೀವಿ ರೀ. ಆಗಲೇ ಬಂದಿದ್ರು ಮಸ್ಕತ್ತಿಗೆ ಹೊಂಟೀವಿ. ಅಲ್ಲಿ ಲಿಮಿಟೆಡ್ ಜನ. ಇಡೀ ದೇಶದಾಗ ಇಷ್ಟು ಜನ ಅದಾರೆ ಅಲ್ಲಿ.
ಇಲ್ಲಿ ಒಂದು ಊರಾಗ ಇದೀವಲ್ಲ ಇಡೀ ದೇಶಕ್ಕೆ ಅಷ್ಟು ಜನ ಇರ್ತಾರೆ. ಕನ್ನಡಿಗರು ಅದ್ರಾಗ ಭಾಳ ಕಮ್ಮಿ. ಹುಡುಕ್ಯಾಡಿ ಅಮೇರಿಕಕ್ಕೆ ಹೋಗಿ ಬಂದರು ವಿವೇಕಾನಂದ ಅಂತ ಹೇಳ್ತಾರಲ್ಲ. ನಾವು ಹೋದಾಗನ ಅಮೇರಿಕಾದಾಗ 150-200 ಮಂದಿ ಇದ್ದರು ರೀ. ಇನ್ನು ಅವ್ರ ಕಾಲಕ್ಕೆ ಏನಿತ್ತು ಅಂತ ಚಿಂತೆ ಮಾಡ್ತಿರ್ತೀನಿ ನಾನು. ಈಗ 180 ಮಂದಿ. ತುಂಬ ಲಾಂಗ್ ಜರ್ನಿ ನಮ್ಮದು ಗೊತ್ತಾ. 4 hours ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಪ್ರೋಗ್ರಾಮಿಗೆ ಅಂತ. ಜನಸಂಖ್ಯೆ ಕಡಿಮೆ. ಕನ್ನಡ ಸಂಘಗಳು ಅಲ್ಲಿ ಹೋರಾಟ ಮಾಡಿ ನಮ್ಮನ್ನು ಕರೆಸ್ತಾರೆ. ಇಷ್ಟು ಜನ ಇರೋಂಗಿಲ್ಲ. ನಮಗೆ ಬರೀ ಇಂಥವೆಲ್ಲ ನೋಡಿ 50 ಮಂದಿ ಇದ್ರೂ ಸಹಿತ ನಮಗೇನೂ ಅನ್ಸಂಗಿಲ್ಲ. 500 ಮಂದಿ ಇದ್ದರೂ ಅನ್ಸಂಗಿಲ್ಲ. 1000 ಗಟ್ಟಲೆ ಇರುವಂಥ ವಾತಾವರಣವನ್ನು ನಮ್ಮ ಉತ್ತರ ಕರ್ನಾಟಕ ನಮಗೆ ಕೊಟ್ಟಿದ್ದೀವಿ. ಅದು ಭಾಳ ಸಂತೋಷದ ವಿಷಯ. ಕಡಿಗೆ ಯಾಕೆ ನಂದು ಹಾಕ್ಯಾರ ಅನ್ನೋದು ಇವತ್ತಿನವರೆಗೂ ನನಗೆ ಸಂದೇಹ. ನಿಮ್ಮನ್ನು ಉಳಿಸಿ ಹೋಗ್ಬೇಕು, ನಾನು ಮುಗಿಸ್ಬೇಕು ಅಂತ ಐತಿ ಏನೋ. ಈ ವರ್ಷ ಅತಿ ಹೆಚ್ಚು ಚಳಿ ಐತೆ. ಚಳಿ ಹೆಚ್ಚಾದ್ರೆ ಯಾವ ಬೆಳೆ ಭಾಳ ಬೆಳಿತಾವ್ರಿ? ಕಡಲೆ, ನೆಲ್ಗಿಲ್ಲೇನಲ್ಲ ಹಂಗಂದ್ರೆ. ಅದಕ್ಕೆ ಹೋಳಿ ಮುಂದೆ ಕಡಲೆ ಸುಟ್ಕೊಂಡು ತಿಂತಾರೆ ಕೆಲವು ಊರಾಗ, ಹಲ್ಲು ಗಟ್ಟಿ ಆಗಲಿ ಅಂಥೇಳಿ. ಕಾಮನ ಬೆಂಕಿ ಒಳಗೆ ಕಡಲೆ ಸುಟ್ಕೊಂಡು ತಿಂದ್ರೆ ಹಲ್ಲು ಗಟ್ಟಿ ಹಾಕವಂತ ನಾವು ಯಲಬುರ್ಗದಾಗ ಇದ್ದಾಗ ಅಲ್ಲಿನ ರೈತಾಪಿ ಜನ ಹೇಳ್ತಿದ್ರು. ನಾವು ಅಂಥದ್ದೊಂದು ತಂದು ಹಲ್ಲು ಮುರ್ಕೊಂಡಿದ್ವಿ. ಹಿಂಗೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ, ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಅಂತ ಇಂಥವೆಲ್ಲ ಕೆಲವು ಶ್ಲೋಕಗಳು ಎಂಡ್ ಆಗೋದು ಭಾಳ ವಿಚಿತ್ರ ಇರ್ತಾವೆ. ಅಂಥ ವಿಷಯಗಳನ್ನು ನಾನು ಹೇಳಿನೋ ಇಲ್ಲೋ ನನಗೆ ಗೊತ್ತಿಲ್ಲ. ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ ಅಂತ ಮಾತಾಡ್ತಿದ್ರಂತ ಇಬ್ಬರು. ಅವ ಇದ್ದೂರು ಬಿಟ್ಟು ಎಲ್ಲಿ ಹೋಗಿದ್ದಿಲ್ಲ. ನಮ್ಮ ಭಾಗದಾಗ ಬೇಕಾದಷ್ಟು ಮಂದಿ ಇದ್ದೂರು ಬಿಟ್ಟು ಕೊಪ್ಪಳಕ್ಕೆ ಬಂದವರು ಮತ್ತು ಮುಂದೆ ದೊಡ್ಡ ಊರ ನೋಡ್ಲಾರ್ದವ್ರು ಭಾಳ ಜನ ಇರ್ತಾರೆ. ಏನು ಹೇಳಿದವ? ಜಗತ್ತು ಚಂದ್ರನ ಮೇಲೆ ಹೋಗೈತಿ, ನೀ ಇಲ್ಲೇ ಕುಂತಿಯಲ್ಲೇ. ಮಂಗಳೂರವ ಬೋರ್ಡ್ ಮ್ಯಾಗ ಬರ್ದದ್ದು ನೋಡಿದೆ. ಅವ ಹೇಳ್ದ, ಚಂದ್ರನ ಮೇಲೆ ಹೋಗೋದು ಮನುಷ್ಯರಿಗೆ ಸಾಧ್ಯವಿಲ್ಲ. ಅವ ಬಾರ್ದು. ಇನ್ನೊಬ್ಬ ಬಂದ, ಇಲ್ಲ ಹೀಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಚಂದ್ರನ ಮೇಲೆ ಹೋಗೋದು ಅಂದ್ರೆ ಏನದು? ನಮ್ಮ ದೇವರು ಅಂತವ. ಎಂತೆಂಥವ್ರೋ ಜಗತ್ತು ಚಂದ್ರನ ಮೇಲೆ ಇಲ್ಲೇ ಕುಂತಿಯಲೆ ಅಂತ ಹೇಳಿದಾಗ ಅವ ಅಂದಂತ ಅಲ್ಲಿಗೆ ಹೋಗಾಕ ನಂತಾಗ ರೊಕ್ಕಿಲ್ಲ ಮೊದಲೇದು. ಅಲ್ಲಿನ ಕುಡಿಯೋಕೆ ನೀರಿಲ್ಲ. ನೀರು ಬಂತು ಅಂದ್ರೆ ನಾನು ಅಲ್ಲಿಗೆ ಹೋಗಿ ಗದ್ದೆ ಖರೀದಿ ಮಾಡವ ಅನ್ನಂತಾವ. ಮೋಸ್ಟ್ಲಿ ಗಂಗಾವತಿ ಅವನ ಅಂತ ಅನಿಸ್ಬಿಡ್ತು ನನಗೆ. ಹೀಗೆ ನಮ್ಮ ಜನ ಶಾಸ್ತ್ರಜ್ಞಾನಕ್ಕಿಂತ ನಿತ್ಯದ ಬದುಕಿನ ಒಂದು ಹಿರಿಮೆಯನ್ನು ತೋರಿಸುವಂಥ ಹಾಸ್ಯ ಪ್ರಸಂಗಗಳನ್ನು ಇವತ್ತು ಇಡೀ ಕರ್ನಾಟಕ ತುಂಬ ಅನೇಕ ಜನ ಹಾಸ್ಯ ಕಲಾವಿದರು ಹುಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ಕೊಪ್ಪಳ ಜಾತ್ರೆ ಮ್ಯಾಗ ಕಂಡ್ರಿ. ಏನ್ರಿ ನಮ್ಮನ್ನು ಒಮ್ಮೆರ ಕರ್ಸ ಅಂತ ಹೇಳ್ರಿ ಅಂತ. ಇವತ್ತು ನನ್ನ ಜೊತೆಗೆ ಇಬ್ಬರು ಕಲಾವಿದರು ಬಂದರು. ಬರ್ರಿ ನೋಡಿ ಬರೀದ್ರೆ ಬರಲಿಲ್ಲ ರೀ, ಹಂಗೆ ಊರಿಗೆ ಹೋಗ್ಬಿಟ್ಟು ಅವ್ರು ಬ್ಯಾಡ್ರಿ ನಮ್ಮನ್ನು ಕರೆಸೋದಿಲ್ಲ ಅವರು ಅಂತ. ಇಲ್ಲಪ್ಪ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅಜ್ಜಾರಿಗೆ ಒಂದು ದಿವಸ ಇಡೀ ಹಾಸ್ಯೋತ್ಸವನ ಮಾಡೋಣ ಅಂತಂದು ಅವ್ರಿಗೆ ಹೇಳಿ ಬಂದೀನಿ ನಾನು. ಅಷ್ಟು ಇಲ್ಲಿಗೆ ಬರಬೇಕು ಅಂತಕ್ಕಂಥ ತುಡಿತ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೂ ಐತಿ. ಕೊಪ್ಪಳ ಜಾತ್ರೆ ಕಾರ್ಯಕ್ರಮ ಅಂತಂದ್ರೆ ಅದೇನು ಇಡೀ ಆಗಲೇ ಅನೇಕ ಜನ ಮಾತನಾಡಿದರು, ಹೇಳಿದರು. ಸೋಮೇಶ್ವರ್ ಅವ್ರು ಭಾಳ ಚಂದ ಮಾತಾಡಿದರು. ನಾನು ಕೇಳಿದೆ ಅವನ್ನೆಲ್ಲ ಬಂದು. ಅದಕ್ಕೆ ಕನಸನ್ನು ಹುಟ್ಟು ಹಾಕುವಂಥ ಊರಾಗಿದೆ ಇವತ್ತು ಕೊಪ್ಪಳ ಮತ್ತು ಕೊಪ್ಪಳ ಜಾತ್ರೆ. ಈಗ ನಾನು ವಿಷಯಕ್ಕೆ ಒಂದೊಂದೇ ಸಿಂಗಲ್ ಏನಾರು ಹೇಳ್ತಾ ಬರ್ತೀನಿ. ನಿಮ್ಮ ಹೆಂಡತಿ ನಿಮ್ಮನ್ನು ಈಗಲೂ ಹೊಡೆಯುತ್ತಿದ್ದಾಳೆಯೇ? ಯಾರು ಉತ್ತರ ಕೊಡ್ತೀರಪ್ಪ? ನಿಮ್ಮ ಹೆಂಡತಿ ನಿಮ್ಮನ್ನು ಈಗಲೂ ಹೊಡೆಯುತ್ತಿದ್ದಾಳೆಯೇ? ಹೌದು ಅಂದ್ರೆ ಹೊಡಿಸ್ಕೊಂತೀರಂತ ಅರ್ಥ, ಇಲ್ಲ ಅಂದ್ರೆ ಹಿಂದೆ ಹೊಡಿತಿದ್ಲು ಅಂತ ಅರ್ಥ. ಹೌದ್ರ? ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತೀರಿ. ಒಮ್ಮಿಂಥವು ಮಕ್ಕಳ ಕೈಲಿ ಓದಿಸ್ರಿ. ಇಂಗ್ಲೀಷ್ ಮೀಡಿಯಮ್ಗೆ ಯಾರು ಹೋಗೋದಿಲ್ಲ, ಕನ್ನಡ ಕಲಿತಾರೆ. ಮಾತೃಭಾಷೆಯ ಶಿಕ್ಷಣ ಮನುಷ್ಯನನ್ನು ಅಂತರಾಳಕ್ಕೆ ಒಯ್ತೈತೆ ಮತ್ತು ಅಂತರಕ್ಕೆ ಒಯ್ತೈತಿ. ನಾವು ಬರೀ ಇಂಗ್ಲೀಷ್ ಮೀಡಿಯಮ್ಸ್ ನೋಡಿದಾಗಲೇ ಒಂದು 3-4 ಹುಡುಗಿಯರನ್ನು ಮಾತಾಡಿಸ್ತಿಲ್ಲ. ಏನು ಸಣ್ಣ ಇಂಗ್ಲೀಷ್ ಮೀಡಿಯಮ್ ನಿಮ್ಮ ಅಪ್ಪನ ಹೆಸರವ ಅಂದ್ರೆ ಗತ್ತ ನೋಡೋಕೆ ಬಿಡ್ತಾ ಹುಡುಗಿ. ಮಾತೃಭಾಷೆಯಲ್ಲಿ ಶಿಕ್ಷಣ ಕಲ್ತ್ರೆ ಹೆಂಗೆ ಬೇಕಂಗೆ ಬದುಕಿ ಬರ್ಬೋದು. ನಾವು ಎಲ್ಲಾದರೂ ಒಂದೇ ಭಾಷೆ ಇಂಗ್ಲೀಷ್ ಮೀಡಿಯಮ್ ಕಲ್ತು ಅದಾವಂತ ಮಾತಾಡ್ತು. ಈಗ ಹಾವು ಬಂದೈತೆ ಅಂತ ಹೇಳಂಗಿಲ್ಲ ಇಂಗ್ಲೀಷ್ ಮೀಡಿಯಮ್ ಹುಡುಗರು. ಕನ್ನಡ ಹುಡುಗರು ಹಾವು ಬಂತಲೆ ಅಂತ ಸರ್ಕೊಂತಾರೆ, ತೊಗೊಂಡು ಅದನ್ನು ಹೊಡಿತಾರೆ. ಅವು ಏನನ್ಬೇಕು? ಗದ್ದೆ ನೋಡೋಕೆ ಹೋಗಿತ್ತ ಹುಡುಗ, ಕಾಲಾಗ ಏನೋ ಬಂದಂಗೆ ಆಯ್ತು,
ಸಳಸಳ ಅಂತೂ ರೈತ ಹುಡುಗ ಅಲ್ಲಿ ರೈತ ಕೆಲಸ ಮಾಡ್ತಿದ್ದ. ಅವ ಹೇಳಿದೆ, ಸ್ನೇಕ್ ದೇರ್ ಇಸ್ ಎ ಸ್ನೇಕ್. ಅಡ್ಡಾಡ್ತಮ್ಮ ಅಡ್ಡಾಡ ಅವ್ ಏನು ಗೊತ್ತಾಗತ್ತೆ? ನೋ ಸ್ನೇಕ್ ದೇರ್ ಇಸ್ ಎ ಸ್ನೇಕ್. ಏನಾಗತ್ತಲ್ಲ, ಕೆಸರು ಇರೋದ ಅದೇ. ಕಡಿಗೆ ಹುಡುಗ ಹಿಂಗೆ ಮಾಡಿಂದ ಕೊಂಡು ಹಿಡ್ದೀನಿ ರೀ. ಇವು ಹಾವು ಐತೆ ಅನ್ನೋಕೆ ಎಷ್ಟು ತಿಪ್ಪರ್ಲಾಗ ಹೊಡಿಯಕತ್ತೀವೋ ಅಂತ ಬೈ. ಹೌದಾ? ಅದಕ್ಕೆ ಮಾತೃ ಭಾಷೆ ಬದುಕುವ ಭಾಷೆ. ನನಗೆ ನೀವು ಇಂಗ್ಲೀಷ್ನಾಗ ಒಂದು 15 ನಿಮಿಷ ಮಾತಾಡ್ರಿ ಅಂತಾರೆ ರೀ ಆಸ್ಟ್ರೇಲಿಯಾಗೆ ಹೋದಾಗ. ನನಗೆ ಬರೋದೇ ಇಲ್ಲ ಅಂತ ಹೇಳಿ ನಾನು ಅದನ್ನು ಕೆಡಿಸೋದು ಬೇಡ. ನಾವು ನಮ್ಮ ಮಾತೃ ಭಾಷೆ ಅಲ್ಲ. ಎದ್ದೊತ್ತು ನಮ್ಮ ಮಾತಾಡ್ತಿರೋ ಐ ಕೇಮ್ ಯುವರ್ ಹೌಸ್ ಬಟ್ ಇವು ಮನೆಯಾಗಿದ್ದಿಲ್ಲಪ್ಪ ಅಂದ್ರೆ, ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಿಮ್ಮ ಮನೆಯಾಗಿದ್ದಿಲ್ಲಲೇ ಅಂತಂದ್ರೆ ಸಾಕು ತಿಳಿತಿತ್ತು ಅವಾಗ. ಐ ಕೇಮ್ ಯುವರ್ ಹೌಸು ಬಟ್ ಇವು ಮನೆಯಾಗಿದ್ದಿಲ್ಲ. ಹಾಂ, ದಟ್ ಓಲ್ಡ್ ಮುದುಕಿ ಇವ್ರವ್ವ, ದಟ್ ಓಲ್ಡ್ ಮುದುಕ ಇವರ ಫಾದರ ಅಂತ ಹಿಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ? ಇಡೀ ಇಂಡಿಯಾದಾಗ ಕರೆಕ್ಟ್ ಇಂಗ್ಲೀಷ್ ಮಾತಾಡೋರಿಲ್ರಿ. ಆಗ ಹೊಡಿತಿರ್ತಾರೆ ಅಂದಾಜ್ ಮೇಲೆ. ಇವು ನಮ್ಮ ಕಡೆಯವಂತೂ ಮುಗ್ದವತ್ತು. ಯಾರೇ ಯಾವ ಭಾಷೆಯನ್ನೇ ಕಲೀಲಿ, ನಾಯಿಗೆ ಓಡಿಸೋದು ಹೆಂಗೆ? ಹಾಂ, ಇಂಗ್ಲೀಷ್ನಾಗ ಹೇಳಿದ್ರೆ ಓಡಿರ್ತಾನೆ ಅದು. ಹಚ ಅಂದ್ರೆ ಓಡ್ತೈತೆ ಅದು. ಇದು ಹಚ ಅನ್ನೋದು ಯಾವ ಶಬ್ದ? ಇಂಗ್ಲೀಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ ಅಲ್ಲ. ಹೆಂಗೆ ಬಂತನ್ನೋದು ಒಬ್ರಿಗೂ ಗೊತ್ತಿಲ್ಲ. ನಾಯಿ ಗೊತ್ತಿರುವಂಥ ಶಬ್ದ ಅಂದ್ರೆ ಅವ ಎರಡು, ಹಚ. ಮತ್ತೆ ಕರಿಯಾಕ ಏನು ಅನ್ಬೇಕು ನೋಡು? ಕುರಿಯೋ ಕರಿಯಾಕ, ಹಚ್ಚ, ಹೋಗಾಕ, ಎರಡ. ಬರ್ರಿಯಪ್ಪ ನಾವು ಸ್ವಾಗತ, ಹಾಂ, ಆಧಾರದ ಸ್ವಾಗತ, ಬನ್ನಿ ಕುಳಿತುಕೊಳ್ಳಿ ಅಂತೀವಿ. ನಾಯಿಗೆ ನೋಡ್ರಿ ಎರಡೇ ಶಬ್ದದಾಗ ಅದು ಎಷ್ಟು ನಿಯತ್ತು ಕಲ್ತೈತೆ ಅಂದ್ರೆ, ಮನುಷ್ಯ ಜ್ಞಾನ ತುಂಬ್ಕೊಂಡಂಗೆಲ್ಲ ನಿಯತ್ತು ಮರಿತಾನ ಅಂತ. ಅದು ಬಾ ಹೋಗು ಎರಡೇ ಸಾಕದಕ್ಕೆ. ನಾವು ಭಾಳಷ್ಟು ವಿಷಯಗಳನ್ನ ತಿಳ್ಕೊಂಬಿಟ್ಟಿವಿ ಅಂದರೆ ವಿನೀತರಾಗೋದಿಲ್ಲ ಅಂತ ಹೇಳ್ತಾವ್ರು ಕೆಲವು ಶಾಸ್ತ್ರಗಳು. ಸ್ವಲ್ಪ ಕಲೀರಿ, ಭಾಳಷ್ಟು ಕೇಳ್ರಿ ಅಂತ. ಇದಕ್ಕೆ ಉದಾಹರಣೆ ನಮ್ಮ ಈ ಕೊಪ್ಪಳದ ಜಾತ್ರೆಗೆ. ನೆಕ್ಸ್ಟ್, ಹೆಂಡತಿಯನ್ನು ಏನೆಂದು ಕರೆಯಬೇಕು? ಹೆಂಡತಿಯನ್ನು ಏನೆಂದು ಕರೆಯಬೇಕು? ಲೇ ಅಂತಾರೆ ಕೆಲವರು, ಚಿನ್ನ ಅಂತಾರ, ರನ್ನ ಅಂತಾರ. ಹಾಕಿ ನೋಡಿದಾಗ ಕಬ್ಬಣದಂಗೆ ಹಾಕಿರ್ತಾರೆ. ಬೆಲ್ಲದ ಪೆಂಟೆ ಆಗಿರ್ತಾಳೆ ಆಕಿ, ಇಚಿಲ್ ಚಾಪೆ ಆಗಿರೋ ಬೆಲ್ಲದ ಪೆಂಟೆ. ಹಂಗೆ ಚಿನ್ನ ಅಂದ್ರೆ ಏನು ಒಪ್ತಿದ್ದಾವ. ಹೆಂಡತಿಯನ್ನು ಏನೆಂದು ಕರೆಯಬೇಕು ಅಂತ ಕೇಳಿದಾಗ ಬೀಚವ್ರು ಉತ್ತರ ಕೊಟ್ರೆ, ಯಾಕೆ ಕರಿತೀವೋ ಮರ? ಆರಾಮಿದ್ದು ಬಿಡು ಅಂದ್ರೆ ಅಂತವ. ನೋಡ್ರಿ, ಒಂದೊಂದೇ ಸಿಂಗಲ್ ಲೈನ್ ಅಂತ ಇಂಗ್ಲೀಷ್ನಾಗಿರೋ ನಾನು ಕನ್ನಡದಾಗ ತೊಗೊಂಡಿನಿ. ನೆಕ್ಸ್ಟ್ ರೀ, ಹೆಂಡತಿಯನ್ನು ಎಲ್ಲಿಯವರೆಗೂ ಹೊಡೆಯಬೇಕು? ಎರಡನೇ ಪ್ರಶ್ನೆ ಕೇಳಿದ್ರು. ಎಲ್ಲಿವರೆಗೂ ಹೊಡಿಬೇಕು ರೀ ಆಕಿನ? ಬುದ್ಧಿ ಬರೋವರೆಗೆ ಹೊಡಿಬೇಕು, ಪಾಠ ಕಲಿಯೋವ್ರಿಗೆ ಹೊಡಿಬೇಕು? ಅದಕ್ಕೆ ಬೀಚಿ ಉತ್ತರ ಕೊಡ್ತಾರೆ, ಹೆಂಡತಿಯನ್ನು ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯಬೇಕು. ಆಮೇಲೆ ಕೈ ಚೈಲಿ ಕುಂತ್ಬಿಡು ನೀನು. ನೆಕ್ಸ್ಟ್, ಹೇಗಿದ್ದಮ್ಮ? ಈಗ ಯಾರಾದ್ರೂ ಹೊಸದಾಗಿ ಮದುವೆ ಆದವ್ರು ಕೇಳ್ತಾರೆ, ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ಕೇಳ್ತಾರೆ. ಹಾಂ, ಆಕೆ ಅಂತ ಏನ್ರಿ ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ಏಕವಚನದಿಂದ ಮಾತಾಡಿಸ್ತಾರ? ಅಲ್ಲಿ ಮತ್ತೆ ಇನ್ನೇನು ಕೇಳ್ಬೇಕ್ರಿ ಇದಕ್ಕೆ ಕನ್ನಡದಾಗ? ಇದಕ್ಕೆ ಬಹುವಚನ ಹಾಕಕ್ಕೆ ಬರ್ತೈತೇನ? ಹಾಂ, ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ನೀವು ಹೆಂಗೆ ಎಷ್ಟು ಅಸಭ್ಯ ಮಾತಾಡ್ತಿದ್ದೀರಿ, ನಿಮಗೆ ಸೆನ್ಸ್ ಇಲ್ಲ ಅಂದ್ಲಂತಾಕೆ. ಆತಮ್ಮ ಹೇಗಿದ್ದಾರಮ್ಮ ನಿಮ್ಮ ಗಂಡರು ಅಂದವ, ಬಹುವಚನ ಆತಲ್ಲ. ಹೌದಾ? ಮಕ್ಕಳಿಗೆ ವ್ಯಾಕರಣ ಕಲಿಸುವಾಗ ವ್ಯಾಕರಣ ಅಂದ್ರೆ ಕೆಟ್ಟ ತ್ರಾಸಾಕೈತೆ ಅನ್ನಿಸ್ಲಾರ್ಬೇಕಂದ್ರೆ ಇಂಥವನ್ನ ಹೇಳ್ಬೇಕ್ರಿ ಮಕ್ಕಳಿಗೆ. ಇದರಿಂದ ಕನ್ನಡದ ಹಿರಿಮೆ ಕೂಡ ಹೆಚ್ಚಾಗ್ತದೆ. ಮಕ್ಕಳು ಜಲ್ದಿ ಗ್ರಾಸ್ಪ್ ಮಾಡ್ತಾರೆ. ಇದು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸೋ ಗುಣ ಅಥವಾ ಬುದ್ಧಿ ಏನೈತ್ರಿ ಹೆಣ್ಮಕ್ಳದ್ರಿ, ತಂದಿಗಿಲ್ಲ ಪಾಪ ಇದು. ಹೌದಲ್ರಿ? ಅಯ್ಯೋ ನನ್ನ ಮಗ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ಲಿ. ಯಾಕೆ ಬಾಗಲ ಮನೆ ಹಾಕಿ ಸೇರಿಸಾಳ? ಅವನು ಯೋಗ್ಯತೆ ಏನ ಹುಡುಗಂದು? ಹಾಂ, ಸಾಲಿಗೆ ಹೋಗ್ಯಾನಂತ ನಮ್ಮ ಮಗ ಕಾನ್ವೆಂಟಿಗೆ ಹೋಗಿದ್ದಾನೆ ಅಂತ ಹೇಳ್ತಾಳೆ ತಾಯಿ. ಅದಾಗ ಗಂಡನ ಕೇಳ್ರಿ, ಹೋದಿತ್ತಾಗ ಸಾಲಿಗೆ ಹೋಗ್ಯಾನ, ಅದಕ್ಕೆ ತೋರಿಸ್ಬಿಡ್ತಾನೆ ನಾವು ಇತ್ತಾಗ ಹೋಗ್ಯಾನ ಬಿಟ್ಟಲ್ಲ. ಹೌದಾ? ಭಾಳ ಕಾಳಜಿನೂ ಮಕ್ಕಳನ್ನ ಕೆಡಿಸ್ತೈತೆವ, ಭಾಳ ಅಲಕ್ಷಣ ಮಕ್ಕಳು ಕೆಡಿಸ್ತೇವೆ. ಅದಕ್ಕೆ ಎರಡನ್ನೂ ಸಮತೋಲನ ಮಾಡ್ಬೇಕಂತ ಅದಕ್ಕೆ ತಾಯಿ ತಂದಿಗೆ ತಿಳಿಲಾರ್ದು ತಾಯಿಗೆ ತಿಳಿಬೇಕು, ತಾಯಿಗೆ ತಿಳಿಲಾರ್ದು ತಂದಿಗೆ ತಿಳಿಬೇಕು ಅಂತಕ್ಕೆ ಮಾತು. ಹಿಂಗೆ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥಾಗ ಇನ್ನೊಬ್ಬ ಭಾಳ ಚಂದ ಬರೀತಾನೆ. ನನ್ನ ಹೆಂಡತಿ ಸಿಟ್ಟಾದಾಗ ಬುಸುಗುಟ್ಟುವ ಕುಕ್ಕರ್, ಅಳುವಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್. ನೋಡ್ರಿ ಎಷ್ಟು ಚಂದ ಐತೆ. ನನ್ನ ಹೆಂಡತಿ ಸಿಟ್ಟಾದಾಗ ಬುಸುಗುಟ್ಟುವ ಕುಕ್ಕರ್,
ಅಳುವಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್, ಇನ್ನು ಮಕ್ಕಳು ಮಿಕ್ಸರ್ ಗ್ರೈಂಡರ್. ಇವೆಲ್ಲ ನೋಡುವ ನಾನು ಸುಮ್ಮನೆ ಫ್ರಿಜ್, ರೆಫ್ರಿಜರೇಟರ್. ಎಷ್ಟು ಚೆಂದ ಐತೆ, ಹೌದಾ? ಕನ್ನಡ ಓದುವ ಹವ್ಯಾಸ ಬರ್ಬೇಕು ನಿಮ್ಗೆ. ಸಾಹಿತ್ಯ ಅಂದರೆ ಇಂಥವನ್ನು ಓದೋದ್ರಿಂದ ಶುರು ಮಾಡ್ಬೇಕು. ನಾನು ಇಂಥವ್ರನ್ನ ಶುರು ಮಾಡಿ ಆಮೇಲೆ ಪುರಾಣ ಪುಣ್ಯ ಕಥೆಗಳನ್ನ ಓದಿ ಅಂದರೆ ಓದೋದಕ್ಕೆ ಸ್ಟಾರ್ಟಿಂಗ್ ಹಾಸ್ಯ, ಬಟ್ ಅದೇ ನಮ್ಮ ಕೈ ಹಿಡಿತು. ನೆಕ್ಸ್ಟ್ ರೀ, ಹೆಣ್ಮಕ್ಳು ವಾಕಿಂಗ್ ಮಾಡ್ತಾರೆ ಇವರಾಗ ಭಾಳ ಕಮ್ಮಿ ಅವ, ಹೌದಲ್ಲ? ಗಂಡು ಮಕ್ಕಳು ನೋಡ್ರಿ ಹೆಂಗಿರ್ತಾರೆ ಹಂಗೆ ಹೋಗಿಬಿಡ್ತಾರೆ. ಹಾಂ, ಭಾಳ ಮಂದಿ, ಎಷ್ಟೋ ಮಂದಿ ಪಟ್ಟಿ ಡ್ರೈಯರ್ ಮ್ಯಾಗ ವಾಕಿಂಗ್ ಮಾಡ್ತಿರ್ತಾರೆ. ಏನು ರೀ ಡ್ರೈಯರ್ ಮ್ಯಾಗ ಬಂದಿರಲ್ಲ, ನಮ್ಮನ್ನು ಯಾರು ನೋಡ್ತಾರೆ? ದೊಡ್ಡ ಸೆಂಟೆನ್ಸ್ ಇದು. ಅವಾಗ ಅದ ಭರವಸೆ. ಡ್ರೈಯರ್ ಮ್ಯಾಗ ಬಂದಿರೋ ಓದ್ಸ, ಅವಾಗ ಲುಂಗಿ ಉಟ್ಕೊಂಬ, ನಮ್ಮನ್ನು ಯಾರು ನೋಡ್ತಾರೆ ಬಿಡ್ಲ. ಎಷ್ಟು ಸಲೀಸ್ ಹೇಳ್ತಾರವ. ಅದ ಹೆಣ್ಮಕ್ಳು ವಾಕಿಂಗ್ ಹೋಗ್ಬೇಕಂದ್ರೆ ಹಿಂದಿನ ದಿವಸ ಮೀಟಿಂಗ್ ಕರಿತೀರಿ ಅವನು. ಸುಶೀಲಾ, ಉಮಾ, ಪಾರ್ವತಿ, ಶಾಂತ ಎಲ್ಲರೂ ಬರ್ರಿವ, ಮೈ ವಜ್ಜೆ ಆಗಿಬಿಟ್ಟೈತೆ ನಮ್ಮದು. ನಾಳಿಂದ ನಾವು ನಮ್ಮ ಮನೆಯವ್ರಂಗೆ ವಾಕಿಂಗ್ ಹೋಗ್ಬೇಕು. ಹೋಗೋಣ ಬಿಡ, ಅದ್ರಾಗೇನೈತೆ. ಹೌದು, ನಂದು ವೇಟ್ ಜಾಸ್ತಿ ಆಗೈತೆ ನೋಡ್ರಿ. ಎಲ್ಲರೂ ಚೂಡಿದಾರ್ ಅಂದರೆ ಚೂಡಿದಾರ್, ಸೀರೆ ಅಂದರೆ ಸೀರೆ, ನೈಟ್ ಅಂದ್ರೆ ನೈಟ್. ಡ್ರೆಸ್ ಕೂಡ ಮಾತಾಡ್ತಾರೆ ಯಾರು ವಾಕಿಂಗ್ ಹೋಗ್ಬೇಕಾದ್ರೆ. ಹಾಂ, ಕೊಂಡು ಎಲ್ಲರೂ ಮಾತಾಡಿ ಬೇಡ ಸೀರೆನ ಉಟ್ಕೊಂಡು ಹೋದ್ರಾತು ಅಂತ ಡಿಸೈಡ್ ಮಾಡಿ ಮನ್ಯಾಗಿರೋರು ಮದುವೆ ಸೀರೆ ಎಲ್ಲ ತೆಗೆದು ಉಟ್ಕೊಂಡು ಹೋದರು. ಹಾಂ, ಒಬ್ರಿಗೆ ಎಷ್ಟು ನಡೆದೀವಿ ಅಂತ ಗೊತ್ತಿಲ್ಲ. ಬರೀ ಈ ಸೀರಿಯಲ್ ತೊಗೊಂಡು ಅವಾಗ ತೊಗೊಂಡು ಅಂತ ಇನ್ನಿಷ್ಟು ಆಕ್ಸಪಟ್ಟು ಸಂಕಟಪಟ್ಟು ಹೊಟ್ಟೆ ಕಿಚ್ಚಾಗಿ ಮನೆಗೆ ಬಂದ್ರೆ ಮರದಿನ ದಿವಸದಿಂದ ವಾಕಿಂಗೇ ಇಲ್ಲ. ಆದ್ರೆ ನಮ್ಮ ಗಂಡ್ಮಕ್ಳು ಹೆಂಗದಾರ, ಏನೇನು ನೋಡಂಗಿಲ್ಲ. ಅದು ಭಾಳ ಕುಂದ್ರ ಮಾತಾಡ್ತಾರ, ಹೋಗ್ತಾರ. ಇದು ಗಂಡಸಿನಿಂದ ನಾವು ಕಲಿಬೇಕು, ಹೆಣ್ಮಕ್ಳಿಂದನೂ ಕಲಿಬೇಕಾಗಿರ್ತಕ್ಕಂಥ ವಿಷಯ. ಇನ್ನು ಇವು ಭಾಳ ಹಳೆಯ ಹುಡುಕಿ ತಂದೆ ನಾನು ಈ ಸಲ. 13 ವರ್ಷದಿಂದ ಕೆಲವು ಹೇಳಿದ್ವು ಅದಾವ ಇದ್ರಾಗ, ಹೌದ್ರಿ? ಏನ್ರಪ್ಪ ಸ್ವಲ್ಪ ನೋಡೋದು ಭಾಳ, ನನಗೂ 63-64 ವರ್ಷ ಆಕತ್ತೀವಿ, ನೆನಪಾಲದಕ್ಕೆ ನೋಡ್ತೀನಿ, ದಯವಿಟ್ಟು ತಪ್ಪು ತಿಳಿಬೇಡ್ರಿ ಯಾರು. ಏನು ಪುರಾಣ ಹೇಳ್ತಿದ್ರು ಒಬ್ಬ ಶಾಸ್ತ್ರಿಗಳು ಶ್ರಾವಣ ಮಾಸದಾಗ. ನಾನು ಭಾಳ ಪುರಾಣಗಳಿಗೆ, ನಮ್ಮ ಕಲ್ಮಠ ಮಲ್ಲಿಕಾರ್ಜುನ ಮಠ ಪುರಾಣಕ್ಕೆ, ನನಗೆ ನಮ್ಮ ಬ್ರಾಹ್ಮಣ ಸಮಾಜದ ಪುರಾಣ ಶಾಸ್ತ್ರಗಳಿಗಿಂತ ಈ ವೀರಶೈವರ, ಲಿಂಗಾಯತರ ಇವ್ರದೆಲ್ಲ ಪುರಾಣಗಳು ಭಾಳ ಹಿಡಿಸ್ತಾರೆ. ಯಾಕಂದ್ರೆ ಅಡ್ಡಕತ್ತಿ ಹೇಳ್ತಾರೆ. ನಮ್ಮಂತ ಸಂಸ್ಕೃತ ಪಾಂಡಿತ್ಯ ಹೇಳ್ತಾರೆ, ನಮ್ಗೆ ತಿಳಿತಿದ್ದಿಲ್ಲ ಯುವಕರಿದ್ದು. ನಮಗೆ ತಿಳಿದಲ್ಲ ಬಿಡಲೇ ಇದು ಪಂಡಿತರದ್ದು ಅಂಥೇಳಿ ನಾವಿಲ್ಲಿ ಜನಸಾಮಾನ್ಯರ ಹತ್ರ ಹೋಗ್ತಿದ್ವಿ. ಹೀಗಾಗಿ ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಬಂತು. ಆ ಪುರಾಣಿಕರದ್ದು ಏನೊಂದು ಹವ್ಯಾಸ ಇತ್ತು ಅಂದ್ರೆ ಹಿಂದೆ ಕುಂದಿರ್ತಿದ್ರು ಅವ್ರು ಅಲ್ಲೇ. ಯಾಕಂದ್ರೆ ಒಂದೊಂದು ಅಧ್ಯಾಯ ಹೇಳಿದಂಗೆಲ್ಲ ಮುಂದಕ್ಕೆ ಸರಿತಿದ್ರು. ಇಲ್ಲಿಗೆ ಬಂದರು ಅಂದ್ರೆ ಪುರಾಣ ಮುಗೀತಂತ ಜನ ತಿಳ್ಕೊತಿದ್ರು. ಒಮ್ಮೆ ಹಿಂಗೆ ಜನ ಸೇರಿಬಿಡ್ತೀರಿ. ನಮ್ಮ ಇದಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಕರೆಸಿಬಿಟ್ರು. ಪುರಾಣಕ್ಕೆ ಇಲ್ಲಿ ಹೇಳ್ಬೇಕ್ರಿ, ಭಾಳ ಫೇಮಸ್ ಅದೀರಿ ನೀವು, ಬಂದು ಹೇಳ್ಬೇಕಂತ. ಇಲ್ಲೂ ಸಹಿತ ಅವ್ರು ಬಂದು ಕುಂತರು. ಪುರಾಣದ ಹಿಂದೆ ಕುಂತರು. ಒಂದೊಂದು ಮಾತಾಡಿದಂಗೆಲ್ಲ ಹಿಂದೆ ಸರ್ಕೊಂತ ಬಂತು. ಮುಂದೊಂದು ಮುದುಕಿ ಬಂದಿತ್ತು. ಅವ್ರಿಗೊಂದು ಏನು ಹವ್ಯಾಸ ಇತ್ತು ಅಂದ್ರೆ, ಪುರಾಣ ಹೇಳ್ತಾ ನೀರು ಕುಡ್ದು ಅತ್ತಾಗಿತ್ತಾಗ ಮಾತಾಡಿ ನಾ ಎಲ್ಲಿಗೆ ಬಂದೆ ಅಂತ ಕೇಳ್ತಿದ್ರು. ಅದನ್ನು ನೆನಪು ಮಾಡಕ್ಕೆ ಒಂದು ಮುದುಕಿ ಕುಂತಿತ್ತು ಮುಂದೆ. ಸರ್ಕೊಂಡ್ ಇಲ್ಲಿ ತನಕ ಬಂದರು ಅವರು. ಅವಾಗ ಕೇಳಿದ್ರು, ಹಾಂ ನಾ ಎಲ್ಲಿಗೆ ಬಂದೆ? ಯಪ್ಪ ಕಟ್ಟಿ ತುದಿಗೆ ಬಂದು ಹಿಂದಕ್ಕೆ ಸರ್ಕ ಅಂದ್ಲ. ಸಿಂಪಲ್ ನೋಡ್ರಿ, ಏನು ಬೇರೆ ಅಲ್ಲ. ಇವನ್ನ ದಿನನಿತ್ಯ ಅಬ್ಸರ್ವ್ ಮಾಡೋದು ನೋಡಿ. ಎಷ್ಟು ಕೆಮ್ಮಕತ್ತಾರ ನೋಡ್ರಿ. ಅಂದ್ರೆ ಭಾಳ ದಿವಸ ಆತಂತ ನೀನು ನಗಲಾರ್ದ. ಹಾಂ, ಭಾಳ ದಿವಸ ಆದ್ರೆ ನಗು ಕಫ ಬರ್ತೈತೆ ರೀ. ಕೆಮ್ಮಲರ್ ಕೊಳ ನಗ್ತಿರ್ತಾರೆ ನೋಡಿ. ಹೆಣ್ಮಕ್ಳು ಒಟ್ಟ ಕೆಮ್ಮಂಗಲ್ ನೋಡ್ರಿ ನಗುವಾಗ. ಯಾಕಂದ್ರೆ ಸದಾ ನಗ್ತಾರೆ ಅವರು. ನೀವು ಯಾವಾಗೋ ನಗವ್ರು ನೀವು, ಹೌದಾ? ಹೀಗಾಗಿ ಗಂಡು ಮಕ್ಕಳು ಭಾಳ ಕೆಮ್ತಾರ ಅಂತ. ನನಗೆ ಫೋನ್ ಭಾಳ ಬರ್ತಿರ್ತಾರೆ. ಇದನ್ನ ಹೇಳಿದ್ಮೇಲಾಗಲೇ 1 ವರ್ಷದ ಮೊದಲು ಬುಕ್ ಮಾಡಿಬಿಡ್ತಾರೆ ನಾನು. ಹಾಂ, ಆದರೆ ಕೆಲವರು ಫೋನ್ ಮಾಡ್ತಾರೆ, ಹಲೋ ಅಂತ. ನನಗೆ ಉದೋ ಅಂದಂಗೆ ಆಕ ಹೇಳಲ್ಲವ ನಾನು. ಹಳ್ಳಿ ಮಂದಿಗೆ ಯಾವಾಗ ಹಳೆಯ ಫೋನ್ ಇದ್ದು ನೋಡ್ರಿ, ಮಂದಿ ಹಿಂಗೆ ಗರ್ ತಿರುಗಿಸಿ ಮಾಡ್ತಿರಲ್ಲ ಹಂಗೆ. ಹಲೋ ಅಂದ. ಹೇಳವ್ವ. ನಾನು ರೀ ಅಂದ. ಯಾರಪ್ಪ ನೀನು? ನಾನು ರೀ. ಹೇಳಿ, ಏನಪ್ಪ ಹೇಳು, ವಿಷಯ ಹೇಳು. ನಮ್ಮ ಊರಿಗೆ ಬರ್ಬೇಕ್ರಿ. ಎದಕ್ಕಪ್ಪ? ಎಲ್ಲ ಊರಿಗೆ ಹೋಗ್ತೀರಿ, ಮತ್ತು ನಮ್ಮ ಊರಿಗೆ ಬರ್ಬೇಕ್ರಿ.
ಬರ್ತೀನಪ್ಪ. ಯಾವ ಊರ ಬಗ್ಗೆ ಏನೈತ್ರಿ? ಮತ್ತು ಎಲ್ಲರೂ ಬಂದೋಗ್ಯಾರಿ ಊರಿಗೆ, ನೀವು ಬರ್ಬೇಕ್ರಿ. ಊರ ಹೆಸ್ರು ಏನು ಹೇಳಪ್ಪ ಯಪ್ಪ, ಹಂಗೆ ಮಾಡಬೇಡ. ಹೆಸರ ಬಗ್ಗೆ ಏನೈತ್ರಿ? ಮತ್ತು ಎಲ್ಲರೂ ಊರಾಗ ಎಲ್ಲರೂ ಒಳ್ಳೆಯವ್ರ ಹೆಸರಿನವ್ರು ಅದಾರ ಇಲ್ಲಿ ಬರ್ಬೇಕು. ಬರ್ತೀನಲ್ಲೇ, ನಾನು ಟೋನ್ ಚೇಂಜ್ ಆಗಿಬಿಡ್ತಿಲ್ಲೇ ಶುರುವಾಗ್ತಾವನಿಗೆ. ಯಾಕಂದ್ರೆ ಅವ್ನು ತಲೆ ತಿನ್ನಕ್ಕೆ ಹತ್ಬಿಟ್ರೆ ಎದಕ್ಕೆ ಬರ್ಬೇಕಂದ್ರೆ ಏನೈತ್ರಿ? ಮತ್ತು ಎಲ್ಲ ಕಡೆ ಹೋಗ್ತೀರಿ ನೀವು, ಕೊಪ್ಪಳಕ್ಕೆ ಹೋಗ್ತೀರಿ, ತರಳಬಾಳಿಗೆ ಹೋಗ್ತೀರಿ, ಎಲ್ಲ ಕಡೆ ಹೋಗ್ತೀರಿ, ಮತ್ತು ನಮ್ಮೂರಿಗೆ ಬರ್ಬೇಕ್ರಿ. ಯಾವ್ದಕ್ಕೆ ಬರ್ಬೇಕಲ್ಲೇ? ಮತ್ತು ಬಂದು ಹೇಳ್ಬೇಕ್ರಿ ಎಲ್ಲರಿಗೂ. ಏನು ಹೇಳ್ಬೇಕು? ನೀವು ಬಡ್ಡಿ ಸಾಲ ಕೊಡು ಅಂತ ಹೇಳ್ಬೇಕಾನ? ಹಂಗಲ್ರಿ, ಮತ್ತು ಎಲ್ಲ ಹೊರಗೆ ಹೇಳ್ತಿರಲ್ರಿ, ಮತ್ತು ಏನಿದೆ? ಬರೀ ಇದೆ ರೀ, ಹೇಳಲಿ ಏನು ಹೇಳಕ್ಕೆ ಏನೈತ್ರಿ? ಮತ್ತು ಬಂದುಬಿಡ್ರಿ ಅಷ್ಟ, ಮತ್ತು ಏನಿಲ್ಲ. ಎಲ್ಲಿಗೆ ಬರ್ಬೇಕಲ್ಲೇ ನಾನು? ಬಳ್ಳಾರಿಗೆ ಬರ್ರಿ, ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತೀವಿ, ಮತ್ತು ನೋಡೋಣ ಅಂತ. ಹುಚ್ಚ ಕೊಡ ಅಲ್ಲಿ ಯಾರಿಗ್ಯಾರ. ಹಿಂಗೆ ಅರ್ಧ ತಾಸು ಮಾತಾಡೀವ್ರಿ. ಬರ್ಬೇಕ್ರಿ, ಮತ್ತು ಬರ್ಲಿಕ್ಕೆ ರಂಗ್ರಿ, ನೀವು ಬರ್ಲಿಕ್ಕೆ ರಂಗ್ರಿ, ಮತ್ತು ಮಂದಿ ನಿಮ್ಮನ್ನ ಕಾರ್ಸಂತ ಒಯ್ಕೊಂಬಕತ್ಯಾರ. ಬಲವಂತ ಮಾಡಾಕತ್ಯಾರಂತಲ್ಲ, ಒಯ್ಕೊಂಬಕತ್ಯಾರ. ಅವನಿಗೆ ಶಬ್ದ ಸಂಗ್ರಹ ಇಲ್ಲ. ಅಲ್ಲಿ ಬಗಲ ಕೊಡಲ್ಲ ಫೋನ್. ಯಾರು? ನಮ್ಮ ಚೇರ್ಮನ್ ಅದ ಕೊಡ. ಹುಚ್ಚ ಚೇರ್ಮನ್ ತೊಗೊಂಡು ಹಲೋ ಅಂದ್ರೆ ಅವರು ಯಾರು ಈ ಚೇರ್ಮನ್ ರಾವ್? ಏನು ಇದ್ದದ್ದು ವಿಷಯ ಹೇಳುವಲ್ಲ, ಅದೇ ಇಲ್ಲ, ಏನು ಮತ್ತೊಂದಿಲ್ಲ. ಯಾಕೆ ಹಿಂಗೆ ಮಾಡಕತ್ತಿ? ಯಾರವ ಹೇಳ್ರಿ? ನೋಡ್ರಿ, ನಮ್ಮ ಊರಾಗ ಓದ್ಕೊಂಡತ್ತ ಅಂದ್ರೆ ಆತ ಒಬ್ಬತ್ತ, ಆತ ನಿಮಗೆಲ್ಲ ಕ್ಲಿಯರ್ ಹೇಳಿಬಿಟ್ಟಾನ, ಬಂದುಬಿಡ್ರಿ ಅಂತ ಆತಂದ. ಅದು ಯಾವ ಊರು ಏನು ಇವತ್ತಿನವರೆಗೂ ಪತ್ತ ಇಲ್ಲ ನನಗೆ. ಎಂತೆಂಥ ಮಂದಿ ಅದಾರ ಅಂದ್ರೆ 4,000 ಕಾರ್ಯಕ್ರಮ ಆದವ್ರಿ ನಮ್ಮ. ಎಷ್ಟು ಅದಕ್ಕೆ ದೇಶ ತಿರುಗು ಕೋಶ ಓದೋದಾಗ್ಲಿಕ್ಕರೂ ದೇಶ ತಿರುಗಬೇಕು. ಹಿಂದಕ್ಕೆ ಯಾಕೆ ಸ್ವಾಮಿಗಳು, ಫಕೀರರು, ತಂಬೂರಿ ದಾಸೈಗಳು ಯಾಕೆ ಊರು ಅಡ್ಡಾಡ್ತಾರೆ? ಅದಕ್ಕೆ ತಿರುಗೋ ಮನುಷ್ಯ, ಅಡ್ಡಾಡೋ ಮನುಷ್ಯ, 4 ಮಂದಿಯಾಗಿ ಬೆರೆಯೋ ಮನುಷ್ಯ. ಈಗೇನೈತೆ ಶಾಲೆಯಿಂದ ಬಂದು ಮಕ್ಕಳು ಆಡೋದೇ ಇಲ್ಲ. ಜಗತ್ತಿನ ಶ್ರೇಷ್ಠ ಆಟ ನಾನು ಯಾವಾಗಲೂ ಹೇಳೋದು ಕಬಡ್ಡಿ. ನಿಮ್ಮ ಕ್ರಿಕೆಟ್ ಅಲ್ಲ, ಟೆನ್ನಿಸ್ ಅಲ್ಲ, ಏನು ಇವತ್ತಂತೂ ಕೇರಮ್ ಸಹಿತ ಯಾರೂ ಆಡಂಗಿಲ್ಲ ರೀ. ಕಬಡ್ಡಿ ಅಂತ ಶ್ರೇಷ್ಠ ಆಟ, ಅದು ಭಾರತೀಯ ಆಟ. ಹೌದಾ? ಒಪ್ತೀರಾ? ಕ್ರಿಕೆಟ್ ಆಡ್ತಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತೀರಿ, ಹಿಂದೆ ನಿಂತಾವ ಇದು ಯಾವುದೋ ಸೈಕಲಿಗೆ ಹವಾ ಹೊಡ್ಯಕತ್ತೈತಿ ತಿಳ್ಕೊಂತ. ಹೌದಾ? ಕಬಡ್ಡಿ ಒಳಗೆ ಏನೈತ್ರಿ? ಈ ನಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತೈತಿ. ಫಸ್ಟ್ ಕಣ್ಣು ಕಬಡ್ಡಿ. ಕಣ್ಣು ಗುಡ್ಡಿ. ನೀವು ಕಣ್ಣು ಪರೀಕ್ಷೆ ಮಾಡೋಕೆ ಹೋದಾಗ ಇತ್ತಾಗ ನೋಡಪ್ಪ, ಓಣ್ ಒಳಸ್ಬೇಡ, ಇತ್ತ ನೋಡು ಅಂತ ಕಣ್ಣು ಪರೀಕ್ಷೆ ಮಾಡ್ತಾರೆ. ಹೌದಾ? ಬರೀ ಹಿಂಗೆ ನೋಡ್ತಾರೆ, ಕಣ್ಣು ಗುಡ್ಡಿ ನಿಂತಾವಂತ. ಕಬಡ್ಡಿ ಕಣ್ಣು ಗುಡ್ಡಿ ಕೆಲಸ. ಹೌದಾ? ಕೈ ಕಬಡ್ಡಿ. ಉಸಿರು ಹಿಡಿತಾನ. ಕಬಡ್ಡಿ. ಅದು ಶ್ವಾಸ ಬಂಧ ಮಾಡೋದು ಯೋಗ. ಕಣ್ಣಿಗೆ ಕೆಲಸ ಕಬಡ್ಡಿ. ಕಾಲು ಜಾಡಿಸ್ತಾನೆ. ಕಬಡ್ಡಿ ಹೋಗ್ತಾನೆ ಅಲ್ಲಿ 9 ಕಬಡ್ಡಿಗೆ ಎಷ್ಟು 9 ಮಂದಿ ಇರ್ತಾರೆ? 7 ಮಂದಿ ಇರ್ತಾರೆ. ಕಬಡ್ಡಿ ಅಂತ ಕೈ ಕಾಲು ಎಲ್ಲದಕ್ಕೆ ವ್ಯಾಯಾಮ. ಇಷ್ಟಾದರೂ ಅವನ್ನ ಹಿಡಿದು ಅವ ಕೆಳಗೆ ಬಿದ್ದು ಅಷ್ಟು ಮಂದಿ ಮ್ಯಾಗ ಹಿಡಿದಿರ್ತಾರ. ಆದರೂ ಅವ ಏನು ಮಾಡ್ತಾನೆ? ಕೈ ಕಾಲೆಲ್ಲ ಕಬಡ್ಡಿ ಅಂತ ಉಸಿರು ಬಿಡ್ಲಾರ್ದು ಬಂದು ಆ ಲೈನ್ ಮುಟ್ಟಿ ಔಟ್ ಮಾಡ್ತಾನೆ. ಇದೇನು ತೋರಿಸ್ತೈತೆ? ಮುಂದೆ ನಿನ್ನ ಜೀವನದೊಳಗೆ ಇಡೀ ಕುಟುಂಬ, ನಿಮ್ಮ ತಂದೆಯ ನಂತರ ನಿನ್ನ ಹೆಗಲೇ ಇರ್ತೈತಮ್ಮ, ಅವ್ರನ್ನೆಲ್ಲ ಹೊತ್ಕೊಂಡು ಗುರಿ ಮುಟ್ಟಬೇಕು ನೀನು ಅನ್ನೋದು ಕಬಡ್ಡಿ ಆಟದ ಒಳಗುತ್ತೆ. ಹೌದ್ರ? ಅದಕ್ಕೆ ಕಬಡ್ಡಿ ಯಾಕೆ ಆಡ್ಬೇಕಂದ್ರೆ ಕೈಕಾಲು ಗಟ್ಟಿದ್ರೆ ಕಬಡ್ಡಿ ಆಡ್ಬೇಕು. ಈಗ ವಯಸ್ಸಾಗಿನ ನಾ ಹೇಳಿ ಅಂತೇಳಿ ಮತ್ತು ಮುದುಕರು ನಾಳೆಯಿಂದ ಆಡಿರಪ್ಪೋಯಪ್ಪ, ಮತ್ತು ನಿಮ್ಮ ಮನೆಯವ್ರು ಬಂದು ನನ್ನ ಕೈ ತೊಗೊಂಡಂಗದಾರ. ದಯವಿಟ್ಟು ಯುವಕರು ಕಬಡ್ಡಿ ಆಟವನ್ನು ಆಡ್ರಿ. RSS ನೀವೆಲ್ಲ ಕೇಳಿದ್ರಲ್ಲ, ಕಬಡ್ಡಿನ ಮೇಣ ಆಡಿಸ್ತಾರೆ. ನಮಗೀಗ ಹೋಗ್ಬಿಟ್ಟದು, ಖೋ ಹೋಗೈತಿ, ಕಬಡ್ಡಿ ಆಟದ ಬೈಲೇ ಇಲ್ರಿ. ಈಗ ಸಾಲಿ ಯಾವುದಾದ್ರು ಓಣಿ ಸಂಧ್ಯಾಗ ಸಾಲಿ ಮಾಡಾಕತ್ಯಾರ. ಹೌದಾ? ಪ್ಲೇಗ್ರೌಂಡ್ ಇಲ್ಲ, ಆಡಂಗಿಲ್ಲ ಮಕ್ಕಳು. ಬರೇ ಹೋಮ್ವರ್ಕು, ಅಲ್ಲಿಷ್ಟು ಬರ್ಸಿರ್ತಾರೆ, ಮನೆಯಾಗ ಇಷ್ಟು ಬರ್ಸಿರ್ತಾರೆ. ಹೋಮ್ವರ್ಕ್ ಅಂದ್ರೆ ಅದೇ. ಮತ್ತು ಮನೆಗೆ ಬಂದು ಹೋಮ್ವರ್ಕ್ ಅಂದ್ರೆ ನಮ್ಮ ಕಾಲಕ್ಕೆ ಮನೆಗೆ ಕೆಲಸ ರೀ. ಬದ್ದಿಂದ ತಾಯಿಗೆ ನೀರು ತರೋದು, ಮನೆ ಬಟ್ಟೆ ಒಗೆಯೋದಾತು, ಬಂಡಿ ಒರೆಸೋದಾತು, ತಾಯಿಗೆ ವಯಸ್ಸಾದಂಗೆಲ್ಲ ಕೆಲಸ ಮಾಡೋಂಥ ಮಕ್ಕಳು ಶಾಲ್ಯಾಗ ಪಾಠ ಹೇಳ್ತಿದ್ರು. ನಿಮ್ಮ ಅವು ಬಂದಿದ್ದಲ್ಲ ಇವತ್ತು ಜಿನ್ನಿಗೆ ನಿನಗೆ ಬರೋಕೆ ಏನಾಗಿತ್ತು ಅಂತಂದು ಕೇಳ್ತಿದ್ರಂಥ ಮಾಸ್ತರ್ ಅವಾಗ. ಈಗ ಮಕ್ಕಳನ್ನ ಬರೇ ಕುಂದ್ರು ಓದು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು. ನಾವೆಲ್ಲ ನಮ್ಮ ರಿಸಲ್ಟನ್ನು ಎಂದೂ ಮ್ಯಾಗ ಹುಡುಕಿದವರಲ್ಲವ, ಕೆಳಗೆ ನೋಡ್ತಿದ್ವಿ. ಮೊದಲು ಐತೆ ಇಲ್ಲ ಅಂತ ಖಾತ್ರಿ ಮಾಡ್ಕೊಂತಿದ್ವಿ ನಾವು. ಹಿಂಗೆ ಒಮ್ಮೆ ಮ್ಯಾಲೆ ನೋಡಿದಾಗ ಒಬ್ಬೊಬ್ಬ 2nd ಕ್ಲಾಸ್ನಾಗಿತ್ತು ನಮ್ಮದು ಇದು ಹೆಸರು. ಒಬ್ಬೊಬ್ಬ ಪ್ರಾಣೇ 2nd ಕ್ಲಾಸ್ ಓದ್ಯಾನಂದ್ರೆ ಇದು ಭಾರಿ ಆಯ್ತು ಬಡಪ್ಪ ಅಂದ್ರೆ ಮಾಸ್ತರ ಗಾಬರಿ ಆಗಿದ್ರು. ಹೆಂಗೆ ಪಾಸ್ ಆದಿಲ್ಲ ಅಂತ ಅವ್ರಿಗೆ ಗಾಬರಿ ಆಯ್ತು. ಹೌದ್ರಿ? ಹಾಗೆ
ಭಾಳ ದಯವಿಟ್ಟು ಕ್ಷಮಿಸ್ರಿ, ಭಾಳ ದಿವಸ ಆಯ್ತು ನಾನು ನೋಡ್ಲಾರ್ದ. ಹಾಂ, ನೆನಪಿನ ಶಕ್ತಿ ಭಾಳ ಹೋಗ್ಬಿಟ್ಟತಿ ಈ ವರ್ಷದಾಗ ನಮಗೆ ಭಾಳ. ಯಾಕೋ ನಾನು ತೋರಿಸಿನ ಡಾಕ್ಟ್ರಿಗೆಲ್ಲ ಆದರೂ ಹಾಂ ಹಾಂ ಇದು ಪುರಾಣ ಶಾಸ್ತ್ರಿಗಳು ಹೇಳ್ತಿದ್ರು ಶ್ರಾವಣ ಮಾಸದಾಗ ಎಷ್ಟು ಚಂದ ಹೇಳ್ತೀನಿ. ನಾವು ಸ್ವಲ್ಪ ನಡೆದ ಘಟನೆ ಒಂದು ಸ್ವಲ್ಪ ನಾನು ಉತ್ಪ್ರೇಕ್ಷಿಸ್ತೀನಿ. ಎಷ್ಟು ಮಾತಾಡ್ತಿದ್ರು ಹೆಣ್ಮಕ್ಳು ಅಂದರೆ, ಅವಾಗಿನ್ನ ಮೈಕ್ ಇದ್ದಿಲ್ಲಮ್ಮ, ಕಟ್ಟಿ ಹಿಂಗೆ ತುದಿ ಕುಂತು ಪಾಪ ಮಾತಾಡ್ತಿದ್ರು ಅವ್ರು. ಹಾಂ, ಅವ್ರು ಕೇಳಲಾರ್ದಕ್ಕೆ ಕೆಲವ್ರು ಮುಂದೆ ಬಂದು ಕುಂತು ಹಿಂಗೆ ಕೇಳ್ತಿದ್ರು. ಹೆಣ್ಮಕ್ಳಂತೂ ಸರಿ ಸರಿ ಮಾತಾಡ್ತಿದ್ರು. ಅವ್ರಿಗೆ ಸಾಕಾತು, ನಾ ಎದಕ್ಕೆ ಪುರಾಣ ಹೇಳಕ್ಕೆ ಬಂದೀನಿ ಇಲ್ಲಿಗೆ? ಹಾಂ, ಏನಕ್ಕೆ ನಿಮ್ಮೊಳಗೆ ನೀವು ಮಾತಾಡಿದ್ರ ಅಂತೂ ಬೈದು ಬಿಟ್ರಿ. ಒಬ್ಬಕ್ಕೆ ಏನು ಅನ್ಬೇಕು, ಮಾತಾಡಯಪ್ಪ ನೀನು ಯಾರು ಬೇಡ ಅಂದಾರ, ನಿನಗೆ ನಮಗೆ ಅಂದ್ಲ. ನಡೆದ ಘಟನೆ ರೀ ಇದು ನಮ್ಮ ಗಂಗಾವತಿ ಒಳಗೆ ಒಂದು ಮಠದಾಗ. ಹಿಂಗೆ ಅನಿಸ್ಕೊಂಡು ಪಾಪ ಶಾಸ್ತ್ರ ಎಷ್ಟು ಪುರಾಣ. ಶ್ರಾವಣ ಮಾಸ ಅಂದ್ರೆ ಫೇಮಸ್. ನಿಮಗೆ ಹೆಣ್ಮಕ್ಳಿಗೆ ಅಮ್ಮ ಎಲ್ಲ ಹಬ್ಬ ಇರೋದು, ಹುಣ್ಣಿಮೆ, ಓಸು, ನಮ್ದೇನಿಲ್ಲ ರೀ, ಎಲ್ಲ ಹಾಕಿದೆ ಅನ್ನೋ ಲೆಕ್ಕಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ. ಹಾಗೆ ಜೀವನದಲ್ಲಿ ಇದು ಹಾಸ್ಯಾತ್. ಇನ್ನು ಸಂದೇಶಗಳು ಏನಂದ್ರೆ, ಇಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ರಿ, ಶ್ರೀಮಂತ ಭಕ್ತರದಾರ, ಮಠದ ಅಭಿವೃದ್ಧಿಯನ್ನು ಮಾಡ್ತಾರೆ, ಎಲ್ಲ ಕೆಲಸಗಳನ್ನ ಯಾರೋ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲ ಸಾಮಾನ್ಯ ಅಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ಜನಕರಾಜ, ಸೀತಾಮಾತೆಯ ತಂದೆ, ಆ ಕಾಲದ ಬಹುದೊಡ್ಡ ಕೋಟ್ಯಾಧೀಶ. ಆತನ ಮನೆ ಬಂಗಾರದ ಮನೆ ಇತ್ತಂತ. ಅಂಥ ಬಂಗಾರದ ಮನೆ ಇದ್ದಲ್ಲಿ ಆತನತ್ತನ ಏನಾದರೂ ಪರೀಕ್ಷೆ ಮಾಡಬೇಕು. ಆತ ಅಷ್ಟು ಬಂಗಾರದ ಮನೆಯಲ್ಲಿ ಬಂಗಾರ ತಾಟಿನಲ್ಲಿ ಉಂಡ್ರು ಆತ ಪರಮ ವೈರಾಗ್ಯಶಾಲಿಯಾಗಿದ್ದ, ವಿರಾಗಿಯಾಗಿದ್ದ. ಇದು ಇಡೀ ದೇಶದೊಳಗೆ ಹಬ್ಬಿಟ್ಟಿತ್ತು. ಇದನ್ನು ಒಬ್ಬ ಕೆಲವು ಸಾಧುಗಳಿಗೆ ಕೇಳ್ಕೊಂಡ್ರು. ಆ ಸಾಧುಗಳು ಏನಿದ್ರು ಹೆಂಗಂದ್ರೆ ಬತ್ತಲೇ ಸಾಧುಗಳು, ಬರೀ ಲಂಗೋಟಿ. ಈ ಲಂಗೋಟಿಯ ಈ ಸಾಧುಗಳೆಲ್ಲ ಮಾತಾಡ್ತಾ ಅಲ್ರೋ ನಮ್ಮನ್ನು ಒಬ್ಬರು ವೈರಾಗ್ಯಶಾಲಿಗಳು ಅನ್ನಂಗಿಲ್ಲ. ಆ ಜನಕರಾಜನ ವೈರಾಗ್ಯಶಾಲಿ ಅಂತಾರೆ ನೋಡು. ಹಾಂ, ಪರೀಕ್ಷೆ ಮಾಡೋಕೆ ಅವ್ನು ಏನು ವೈರಾಗ್ಯ? ಬಂಗಾರ ತಾಟ್ಯಾಗ ಉಣ್ತಾನೆ, ಬಂಗಾರದ ಮನ್ಸಿಗೆ ಮಕ್ಕೊಂತಾನೆ. ಹಾಂ, ಬೇಕಾದ ಸಂಪತ್ತೈತಿ ಅವನ ಮನ್ಯಾಗ. ಲೈಟ್ ಇದ್ದಿಲ್ಲ, ಮುತ್ತರತ್ನಗಳು ಇಡ್ತಾರಂತ ಲೈಟಿನ ಜಾಗದಾಗ. ಅವೇ ಬೆಳಕು, ಮುತ್ತರತ್ನಗಳ ಬೆಳಕೇ ಬೆಳಕು. ಪರೀಕ್ಷೆ ಮಾಡ್ಬೇಕಂತೇಳಿ ಒಬ್ಬ ಲಂಗೋಟಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡಂಥ ಸಾಧು ಆತನ ಮನೆಗೆ ಹೋಗಿ ಬರ್ರಿ ಸಾಧುಗಳಿಗೆ ಬೇಕಾದ್ದು ಕೊಡ್ತಿದ್ದ. ನಾನೇನು ತೊಗೊಳಗ, ನಾನು ಸಾಧು, ನಿನ್ನಂಗೆ ಬಂಗಾರ ತಟ್ಟಾಗ ಉಣ್ಣಂಗಿಲ್ಲ. ನಾನು ನಿಜವಾಗಿ ನಾನು ಧನ್ಯನಾದ ಇವತ್ತು ನಿಮ್ಮಂಥವ್ರು ಸಿಕ್ಕಾಗ. ನಿಮ್ಮಿಂದ ನಾನು ವೈರಾಗ್ಯದ ಪಾಠ ಕಲಿಬೇಕಾಗೈತೆ. ದಯವಿಟ್ಟು ಹೇಳಿಕೊಡ್ರಿ ನನಗೆ, ಬರ್ರಿ ಹೋಗೋಣ ಹೊರಗೆ ಅಂತೇಳಿ ಕರ್ಕೊಂಡು ಹೋದ. ಆತನ ಉಪಚಾರ ಮಾಡಿದೆ. ಆತ ಜಳಕ ಮಾಡ್ಕೊಂಡು ಪ್ರಸಾದ ತೊಗೊಂಡು ಇಬ್ಬರು ಜನಕರಾಜನ ಜೊತೆಗೆ ಊರಿನ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರ ದಂಡಿ ಮೇಲೆ ಕೂತು ಏನಾದರೂ ನನಗೆ ಮಾತುಗಳನ್ನ ಗಮನ ಇಟ್ಟು ಹೇಳೋಕೆ ಕೊಡಬೇಕು. ಇಲ್ಲ, ನಾನು ನಿನ್ನ ಪರೀಕ್ಷೆ ಮಾಡೋದಕ್ಕೆ ಬಂದೀನಿ. ನೀನು ಮಹಾ ಶ್ರೀಮಂತ ಅಂತ ಹೇಳ್ತಿದ್ದೀ, ವೈರಾಗಿ ಅಂತ ಹೇಳ್ತಾರೆ, ವಿರಾಗಿ ಅಂತ ಹೇಳ್ತಾರೆ. ಏನು ನಿನ್ನ ಮನೆ ಬಂಗಾರದ ವಾತಾವರಣ ಐತಿ, ಎಲ್ಲ ಕಡೆ ಬಂಗಾರ, ಎಷ್ಟು ವೈಭವದಿಂದ ಬಾಳಾಕತ್ತಿ ನೀನು, ಪಂಚಭಕ್ಷ ಪರಮಾನ್ನಗಳನ್ನ ದಿನ ಉಣ್ತೀಯ ನೀನು. ಹೌದು ಬುದ್ಧಿ, ನಿಮ್ಮಷ್ಟು ವಿರಾಗಿ ಶಾಲೆಗಳು ಆಗಾಕ ರೆಡಿ ಇಲ್ಲ. ನೀ ಏನಾದರೂ ನನಗೆ ಬೋಧನೆ ಮಾಡ್ರೆ ನಾವು ಅಲ್ಲೇ ಪುರಾಣ ಗಿರಾಣ ಹೇಳಕತ್ತೀನಂತ. ಅರ್ಧ ತಾಸಾಗಿ ನೋಡ್ತಾನೆ ರೀ, ಅರಮನೆ ದಗ್ದಾಗ ಉರಿಯಾಕತ್ತೈತಿ ಜನಕರಾಜಂತ. ದಗ್ದಾಗ ಉರಿಯಾಕತ್ತಿ. ಹ್ಞೂ ಲಂಗೋಟಿ ಸಾಧು, ಜನಕರಾಜ ನೋಡಿ ನಿನ್ನ ಮನೆ ಹೆಂಗೆ ಉರಿಯಾಕತ್ತೈತಿ. ಹಾಂ ಅಂದು ಓಡಾಕತ್ತಿನ ಅರಮತಿಗಳು. ಯಾಕ್ರಿ ಸ್ವಾಮಿ ನೀವ್ಯಾಕೆ ಕೊಡ್ತೀರಿ, ಬರ್ರಿ ಅದು ಉರಿವಲ್ತಾಗ ಬರ್ರಿ, ನೀವು ನನಗೆ ಪಾಠ ಹೇಳ್ರಿ, ಯಾಕೆ ಹಂಗೆ ಹೋಗ್ತೀರಿ? ಏನೋ ಅಗ್ನಿದೇವನಿಗೆ ನನ್ನ ಅರಮನೆ ಮೇಲೆ ಮನಸ್ಸಾಗೈತೆ ಸುಡಾಕತ್ತೇನ ಅನ್ನಂತ. ಈ ವೈರಾಗ್ಯನಂದ ಯಪ್ಪ, ನಂದೊಂದು ಲಂಗೋಟಿ ಒಂದು ಬಡಿಗೆ ಅಲ್ಲೇ ಆಯಿತು ಅನ್ನಂತ. ಇವೊಂದೊಂದು ಲಂಗೋಟಿ ಬಡಿಗೆಗೆ ಇವ ಓಡಾಕತ್ತೇನ್ರಿ, ಇಡೀ ಅರಮನೆ ಸುಟ್ರಾತ. ಯೋಚನೆ ಮಾಡವಲ್ಲ. ಇದು ನಿಜವಾದ ವೈರಾಗ್ಯ. ಸುಳ್ಳೋ ನಿಜವೋ, ಆದರೆ ಕಥೆಯಲ್ಲಿ ಎಷ್ಟು ಒಂದು ಅಂತರಾಳ ಅದ, ಒಂದು ತತ್ವ ಐತೆ. ನಿಜವಾದ ವೈರಾಗ್ಯ ಅದು ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಹಾಸ್ಯಕ ವಸ್ತುವಿಗಿಂತ ಹೆಚ್ಚು ನಡುವ ಅನೌನ್ಸರ್ ಬರೋದಂತ್ರಿ. ನಾವು ಮಾತಾಡ್ತಿರ್ತೀವಿ 5 ಮಿನಿಟ್. ಇಲ್ಲಿ ಭಾರಿ ಸ್ಟ್ರಿಕ್ಟು. ಯಾಕೆ ಕೊಪ್ಪಳ ಜಾತ್ರೆ ಎಲ್ಲರೂ ಮೆಸ್ತಾರೆ ಅಂದ್ರೆ, ಅವ್ರಿಗೆ ಅವಕಾಶ ಕೊಟ್ಟರು ಅಂದ್ರೆ ಅವ್ರದ್ದು ಮುಗಿಯೋವರೆಗೂ ಬೇರೆ ಏನೂ ಮಾಡೋಂಗಿಲ್ಲ. ಹೌದಾ? ಕೆಲವರು ಮಾತಾಡಿ ನಗಿಸ್ತಿರ್ತಾರೆ. ಒಂದು ಅನೌನ್ಸ್ಮೆಂಟ್ ಮಾಡ್ತೀರಿ. ಹಾಂ, ಸೀತಾಬಾಯಿ ಅನ್ನೋರ್ದು ಪರ್ಸ್ ಇಲ್ಲೇ ಐತೆ, ಬಂದು ಒಯ್ಬೇಕು. ಹಾಂ, ಆಮೇಲೆ ಆಯಾರಿ ಮಾಡೋರು ಯಾರು ಮಾಡಿಲ್ಲ ಅಂದ್ರೆ ಶಾಸ್ತ್ರಿಗಳಿಗೆ ಆಯಾರಿ ಮಾಡಬೇಕು. ನೋಡು ನನಗೂ ಭಾಳ ಅನುಭವ ಆಗ್ಯಾವ್ರಿ. ಫುಲ್ ಮಂದಿ ಬಂದಿರ್ತೈತೆ, ನಡಕ್ ಬಂದು ಏನೋ ಒಂದು ಹೇಳಿ ತಮ್ಮ ಆಕರ್ಷಣೆ ಅವ್ರ ಕಡೆ ಸೆಳ್ಕೊಳ್ಳೋದು. ಇವೆಲ್ಲ ಮಾಡಬಾರ್ದು.
ಅಂತಂದು ಬಿಡಂಗಿಲ್ಲ ಅವ್ರು. ನೋಡು ಬಂದು ಮಾತಾಡೋ ಅಭ್ಯಾಸ ಇರ್ತೈತೆ. ಹಂಗೆ ನೋಡು ಬಂದು ಮಾತಾಡ್ಸ್ಬೇಕು ಅಭ್ಯಾಸವನ್ನು ಭಾಳ ಇರ್ತಾರೆ. ಅನೌನ್ಸರ್ ನಡಕ್ಕೆ ಬರ್ತಿರ್ತಾರೆ. GH ರಾಘವೇಂದ್ರ ಅಂತ ಹೆಸರು ಕೇಳಿದ್ರೆ ನೀವು? ಟಿಂಗರ ಬುಡ್ಡಣ್ಣ ಅಂತ ಅಂಕಣ ಬರೀತಿದ್ರು ಸಂಯುಕ್ತ ಕರ್ನಾಟಕದಾಗ. ಟಿಂಗರ ಬುಡ್ಡಣ್ಣ ಅಂತ ಅಂಕಣ. ಟಿಂಗರ ಅವ್ರ ತಾಯಿ ಭಾಳ ವಯಸ್ಸಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರೈನ್ಯಾಗ ಹೊಂಟ್ಲು ಬೇರೆ ಊರಿಗೆ ಹೋಗಿ ಬದುಕೋಣ ಅಂಥೇಳಿ. ಟ್ರೈನ್ನಾಗೆಲ್ಲ ಬದುಕೋಣ ಅಂತ ಕರ್ಕೊಂಡು ಹೋದಾಗ ಒಂದು ಯಾವುದೋ ಸ್ಟೇಷನ್ನಾಗ ಟ್ರೈನ್ ನಿಂತಾಗ ಮಗನ ಕೈಯಾಗೆ 10 ರೂಪಾಯಿ ಕೊಟ್ಟು, ಮಗನ ಅಲ್ಲಿ ಏನೋ ಇಡ್ಲಿನೋ ಏನೋ ಮಾರಾಕತ್ಯಾರ, ತೊಗೊಂಬರಪ್ಪ ಭಾಳ ಹಸಿವಾಗೈತೆ ಅಂತಂದು, ಇದೇ 10 ರೂಪಾಯಪ್ಪ, 5 ರೂಪಾಯಿದು ಏನ್ರ ತೊಂಬ, 5 ರೂಪಾಯಿ ವಾಪಸ್ ತೊಂಬ ಅಂತ ಕಳಿಸಿಲ್ಲ. ಅವ ತರಕ್ಕೆ ಹೋದನ್ರಿ ಆ ಹುಡುಗ. ತರಕ್ಕೆ ಹೋಗಿ ಸ್ವಲ್ಪ ಹೊತ್ತಿಗೆ ರೈಲ್ ಸ್ಟಾರ್ಟ್ ಆಗಿಬಿಡ್ತು. ಜುಕ್ ಬುಕ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಗಾಬ್ರಾಗಿ ತಾಯಿ ನೋಡಿದ್ಲು. ಅವ ಎಲ್ಲಿ ಹೆಂಗೆ ಬರ್ತಾನೋ ಏನೋ. ಇದೆಲ್ಲ ಆಗಿ 25 ವರ್ಷದ ಮ್ಯಾಗ ಅದ ರೈಲ್ನಾಗ ಕುಂತವ್ರ ತಾಯಿ ಹೋಗೋ ಮುಂದೆ ಆ ಹುಡುಗ ಹತ್ತಿದ. ಅಮ್ಮ ನೀನು ಯಾರಪ್ಪ ಅಂತ ಕೇಳಿದಕ್ಕೆ ಬೆಳೆದು ಬಿಟ್ಟಿದ್ದವ. ನಾನಮ್ಮ ನಿನ್ನ ಮಗ, ಇದೇ ಸ್ಟೇಷನ್ನಾಗ ನೀ ನನ್ನ ಕೈಯಾಗ 10 ರೂಪಾಯಿ ಕೊಟ್ಟಿದ್ದಿ. ನಾನು ಇಡ್ಲಿ ತರಕ್ಕೆ ಹೋದೆ, ಟ್ರೈನ್ ಹೋಗ್ಬಿಡ್ತು ಅಂದ್ರೆ ಅವು ಏನು ಅನ್ಬೇಕು, 5 ರೂಪಾಯಿ ಉಳ್ದದ್ದು ಎಲ್ಲಿ ಐತೆ ಅಂದ್ಲು. ಚಿಲ್ಲರು ಕೊಡು ಅಂತ ಕೇಳಿಲ್ಲ. ಇಂಥವ್ರು ಇರ್ತಾರ ಅನ್ನೋದಕ್ಕೆ ಇದೊಂದು ನಮ್ಮ GH ರಾಘವೇಂದ್ರ ಅವರು ಭಾಳ ಚಂದ ಉದಾಹರಣೆ ಕೊಡ್ತಿದ್ರು. ಇಂಥ ಪುರಾಣದ ಪ್ರಸಂಗದಲ್ಲಿ ಅವ್ರು ಇಲ್ಲಾದ ನನಗೆ ಭಾಳ ಅದ್ಭುತ ಮಾತುಗಾರ ಸರ್. ಭಾಳ ಜಲ್ದಿ ತೀರ್ಕೊಂಡ್ರು. ಅವರ ಹಾಸ್ಯ ಪ್ರವೃತ್ತಿಯನ್ನು ಇಡೀ ಜನರಿಗೆ ಹೇಳಬೇಕು ಅಂಥ ಮಾತಾಡುವಂಥ ಶೈಲಿ ಅವ್ರ ಹತ್ರ ಇತ್ತು. ಹಳ್ಳಿ ಶಾಲೆ ಮಾಸ್ತರ್ ಇಲ್ಲಿ ಎದಿರಿ ಅಂತ ನಾನು ಭಾವಿಸ್ತೀನಿ. ಹಳ್ಳಿ ಶಾಲೆ ಮಾಸ್ತರ್ಗಿಂತ ಹೆಚ್ಚು ಕೀರ್ತನ ಮಾಡೋ ಮುಂದೆ ಭಾಳ ಗದ್ದಲ ಮಾಡ್ತಾರೆ. ಹುಡ್ರನ್ನ ಮುಂದೆ ಕುಂದ್ರಿಸ್ತಾರೆ. ಇಲ್ಲಿ ನೋಡಿ ಎಲ್ಲ ದೊಡ್ಡವ್ರು ಕುಂತಿದ್ರು, ಭಾಳ ಸಿಸ್ಟಮ್ ಕುಂತು ಹುಡ್ರು ಸುಮ್ಮನೆ ಕುಂತಾವ, ಭಾಳ ಮಾತಾಡ್ತಿರ್ತಾರೆ. ಅದಕ್ಕೆ ಶಾಸ್ತ್ರಿಗಳಿಗೆ ಸಾಕಾಗಿ ಯಾರೊಬ್ಬರು ಬಂದು ನಡುವು ಕುಂದ್ರಲ್ಲ, ಹುಡ್ರನ್ನ ಕಂಟ್ರೋಲ್ ಮಾಡ್ರಿ ಅಂದ. ಅವು ಹಳ್ಳೊಗೆಯೋದು ಎಲ್ಲ ಮಾಡ್ತಿದ್ವು. ಅವು ನಡಕ್ಕೆ ಕೋರು ಹಿಡ್ಕೊಂಬಂದು ಆ ಊರಿನ ಹಳ್ಳಿ ಮಾಸ್ತರ್ ಕುಂತ ನಡಕ್ಕೆ ಪುರಾಣ ಸುರತ್ ಎಲ್ಲ ಹುಡ್ರು ಸೈಲೆಂಟ್ ಆಗಿಬಿಟ್ರು. ಹುಡ್ರು ಅವನಿಗೆ ಕಲ್ಲು ಹೋಗಕ್ಕೆ ಬಿಟ್ರಿ. ತಿರುಗಿ ನೋಡಿ ಹೋಗಿದ್ರೆ ಅವ ನೋಡ್ತಾನ ಬಾ ಅಂತೇಳಿ ಹಿಂದೆ ನಿನ್ನಿಗೆ ಹೋಗಕ್ಕೆ ಅವನು. ಆವಾಗ ಇವ್ರು ಪ್ರವಚನ ಮಾಡಕ್ಕೆ ಶಾಸ್ತ್ರಿಗಳು. ಮಾಡ್ತಾವೆ ಸುಮ್ಮನೆ ಕುಂದ್ರೆ ಅಂತೆಲ್ಲ ಸುಮ್ಮನೆ ಕುಂದ್ರಿಸ್ತಾ ಕಡಿಗೆ ತಲೆ ಕೆಟ್ಟ ಅವಂಗ ಯಾವಾಗ ಹಾಳು ಬಳಕ್ಕೆ ಹತ್ತಿಬಿಟ್ಟು ಎದ್ದು ನಿಂತು ಏನ್ರಿ ನೀವು ಇತ್ತಾಗ ನೀವು ಹೊಯ್ಕೊಂತೀರಿ, ಇತ್ತಾಗ ಆತು ಹೊಯ್ಕೊಂತಾರೆ, ಯಾರ್ದಂತ ಕೇಳ್ಬೇಕು ನಾನು ಅಂದ್ಬಿಟ್ಟು. ಎಂತೆಂಥ ಘಟನೆಗಳ ಜೀವನದಾಗ ನಡೀತಾವಂದ್ರೆ ಮನುಷ್ಯನಿಗೆ ಹಾಸ್ಯ ಹುಡುಕ್ಬೇಕ್ರಿ. ನೋಡ್ರಿ, ಅಲ್ಲಿ ತನಕ ಶಾಸ್ತ್ರಿಗಳೇ ಅಂತ ಗೌರವ ಕೊಟ್ಟಾವ, ಒಮ್ಮಿಂದೊಮ್ಮೆಲೆ ಆ ಲೆವೆಲಿಗೆ ಬಂದ್ಬಿಟ್ಟ. ಹೌದಾ? ಇದು ಜೀವನದಲ್ಲಿ ಇರ್ತಕ್ಕಂಥ ಒಂದು ಹಾಸ್ಯಗಳು ಅಂತ ಹೇಳ್ತಾ ಭಾಳಷ್ಟು ಸಮಯ ಆಗಿದೆ. ನೋಡ್ರಿ, ಅವ್ರ ಬಲ ನೀವು ಬಲ ಅಂತ ನಂದು ಎಲ್ಲ ಮುಗಿದೋಯ್ತು. ಇಲ್ಲ, ಈ ಸಲ ಭಾಳ ವಿಷಯಗಳು ಅವನ್ನ ಹೇಳಿನಿ ಅನ್ನೋದಕ್ಕೆ ನನಗೆ ಇದಾಗಕತ್ತೈತೆ. ಏನಂದ್ರಲ್ಲ, ಇದೇ ವರ್ಷ ಬಂದವ್ರು ಭಾಳ ಮಂದಿ ಇದ್ದೀರಿ ಏನಂಗಂದ್ರೆ ನನಗೆ ಬೇಸರಕ್ಕಂತ ಹೇಳಿದ್ರೆ ನೀನೇನು ಕುಂದಿರ್ತೇಪ್ಪ. ಹಿಂದಕ್ಕೆಲ್ಲ ಕಂಡಕ್ಟ್ರು ಬಸ್ ನಿಂದ್ರಿಸಾಕ ಬಿಡಾಕ ಏನು ಮಾಡ್ತಿದ್ರಿ? ಅದಾದ್ಮೇಲೆ ಸೀಟಿ ಬಂತು. ಈಗ ಹಗ್ಗ ಯಾಕೆ ತೆಗೆದ್ರೆ ಗೊತ್ತೈತೆ ನಿಮ್ಗೆ? ಇಳಿಯೋ ಮುಂದೆ ಮಂದಿ ಅದನ್ನ ಹಿಡ್ಕೊಂಡು ಇಳಿಯಾಕೈತಿ ಬಿಟ್ರು. ಗಂಟೆ ಹಗ್ಗ ಓಸ್ ಅವ್ರ ಜೊತೆಗೆ ಹೋಗಿಬಿಟ್ರು, ಸಿಕ್ಕದ್ದು ಯಾಕೆ ಬಿಡ್ಬೇಕಂತ. ಅದಕ್ಕೆ ಅವ ಏನು ಮಾಡಿದ್ರೆ ಸೀಟಿ ಹೊಡ್ಯಾಕೈತ್ಬಿಟ್ಟು. ಈಗ ಸೀಟಿ ಆಗೈತಿ. ಈಗ ಸೀಟಿ ಹೊಡೆದ್ಗಳ ಒಂದು ಊರು ಬಂತ್ರಿ, ಎಲ್ಲರೂ ಎಳೆದ್ಬಿಟ್ರು. ಒಂದು ಮುದುಕಿ ಮೆಲ್ಲಗೆ ಬರೋಕತ್ತು, 10 ಮಂದಿ ನಿಂತಾರ. ಏನು ಆ ಮುದುಕಿ, ಏನು ಬೇಯವ್ವ ನೀನು, ಯಾವ ಪರಿ ಸೀಟಿ ಹೊಡ್ಯಾಕತ್ತೀನಿ ನಾನು, ಇನ್ನೂ ಸಣ್ಣಗೆ ಬರೋಕತ್ತಿದ್ದಿ, ಇಲ್ಲಿ ಮಂದಿ ನೀನು ತುಳಿದು ಬಿಡ್ತಾರ, ಸೀಟಿ ಹೊಡ್ಯಾಕತ್ತೀನಿ, ತಿರುಗಿ ನೋಡಕ್ಕೆ ಬರಂಗಿಲ್ಲ ನಿನಗೆ ಅಂದ. ಅದಕ್ಕೆ ಆ ಮುದುಕಿ ಏನು ಅನ್ಬೇಕ್ರಿ, ಸೀಟಿ ಹೊಡೆದ್ರೆ ತಿರುಗಿ ನೋಡೋ ವಯಸ್ಸಲ್ಲಪ್ಪ ನಂದು ಅಂದ್ಲು. ನೀವು ಹಳ್ಳಿಯವ್ರಂತ ಅನ್ಕೋಬೇಡ್ರಿ, ಬಾಬಾ ಅಂಥ ಜ್ಞಾನಿಗಳು ಯಾರೂ ಇರಂಗಿಲ್ಲ ಅಂತ ನನಗೆ ಖಾತ್ರಿ ಆಗೈತ್ರಿ. ಹೌದಾ? ಭಾಳಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಬರ್ತೀನಿ. ಆದ್ರೆ ಏನು ಹೇಳಬೇಕು ಅನ್ನೋ ಸಮಸ್ಯೆ ಆಗ್ಬಿಡ್ತೈತಿ ಇಂಥ ಸಭೆಯಲ್ಲಿ. ಆದರೂ ನನ್ನ ಭಾಷಣವನ್ನು ಭಾಳಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ, ಭಾಳ ದಿನಗಳ ನಂತರ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ.
ಟಿ ವಿ ನೋಡಿ ಅಡುಗೆ ಮಾಡೋರು ಯಾರು ಅದಿರ ಮೇಲೆ? ಹಾಂ, ಎಲ್ಲ ಅವರ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಏನಾರ ಟಿ ವಿ ನೋಡಿ ಅಡುಗೆ ಮಾಡೋರು ಮಾಡ್ಯಾರ. ಇದು ವ್ಯವಸ್ಥೆ ಎಷ್ಟು ಚಂದ ಐತಿ, ಹೆಂಗೆ ಉಂಡ್ರಿಲ್ಲ ಸೌರಿ. ಹಾಂ, ಟಿ ವಿ ಮಾಡೋ ಹುಡ್ರ ಸೀರಿಯಲ್ ಮಾತ್ರ ನೋಡ್ಬೇಡ್ರಮ್ಮ. ಒಂದ್ಸಲ ಬನ್ನಿ ಹೊಸ ರುಚಿ ಕಲಿಯೋಣ ಅಂತ ಬಂತು. ಏನಿದೆ ನೋಡೋಣ. ಬಂದೈಕೆ ಯಾರೇ ಹಿರಿಯ ಶರಣಮ್ಮ ಅಲ್ಲ, ಬಂದೈಕೆ ಮುದಿಯಕ್ಕೆ ಅಲ್ಲ, ಶರಣಮ್ಮ ಅಲ್ಲ. ಸ್ಕರ್ಟು ಸ್ಲೀವ್ಲೆಸ್ ಇರೋ ಸ್ಕರ್ಟ್ ಹಾಕ್ಕೊಂಡು ಬಂದು 16-17 ವರ್ಷದ ಒಂದು ಹುಡುಗಿರಿ. ಒಂದು ಕಣ್ಣು ಕೂದಲಿಂದ ಮುಚ್ಚಿಬಿಟ್ಟೈತಿ. ಆಕೆ ದೊಡ್ಡ ಕೆಲಸ ಅಂದ್ರೆ ಅದು ಹಿಂದಕ್ಕೆ ಹಾಕ್ಯಣದೆ. ಹಿಂಗೆ ಅನ್ನೋದೇ ಒಂದು ದೊಡ್ಡ ಕೆಲಸ ಹಾಕಿದ. ಹಾಂ, ಹಿಂಗಂದಂದು ಅವು ಕೂದಲು ಬೀಳ್ಲಿಕ್ಕೆ ಸಹಿತ ಹಿಂಗೆ ಮಾಡಕತ್ತಿ ಬಿಟ್ಟಿದ್ಲ ಆಕೆ ಬಂದು ಮನಿ ಇವತ್ತು ಹೊಸ ರುಚಿ ಕಲಿಯೋಣ ಹೇಳ್ಕೊಡ್ದಕ್ಕೆ ಬಂದಿದ್ದಾರೆ ಮಿಸ್ ಲೀನಾ. ಟಿಂಗ್ 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 ಅಂತ ಒಂದು ಕೈಕಾಲು ಇಟ್ಟಿಟ್ಟದಾವ. ಆಕೆ ಉಂಡಾಳ ಇಲ್ಲ ಅನುಮಾನ ಐತೆ ನಮಗೆ ಅಂಥದ್ದು. ಆಕಿನ ಹೊಸ ರುಚಿ ಹೇಳ್ಕೊಡೋದು. ಓ ಹೇಳಿ ಲೀನಾ ಮೇಡಮ್, ಇವತ್ತು ನಮ್ಮ ಕೊಪ್ಪಳದ ದೊಡ್ಡ ಜಾತ್ರೆ ಇದು. ಈ ಜಾತ್ರೆ ತುಂಬ ಜನ ಬಂದಿದ್ದಾರೆ. ಇವರಿಗೆಲ್ಲ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಒಮ್ಮಿಂತ ಜಾತ್ರೆ ತಂದು ಬಿಡ್ಬೇಕ್ರಂತ ಅವ್ರನ್ನ. ಏನು ಮಾಡ್ತೀವಿ, ಕರೆಸಿರ್ತಾರೆ. ಓ ವೈಟ್ ರೈಸಾ ಅಂತ ಎಂದು ಕಡ್ಡೆ ಇಲ್ಲ ನನಗೆ ಆಯ್ಕೆ. ಓ ಹೇಳಿ ಮೇಡಮ್, ವೈಟ್ ರೈಸ್ ಅಂದರೆ ನಮಗೆ ಗೊತ್ತೇ ಇಲ್ಲ ಈಗಿನ ಜನರಿಗೆ ಮಾಡೋದಕ್ಕೆ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ ಅದಾವಂತದಕ್ಕೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ಓಹ, ನಾವು ಪೈಖಾನೆಗೆ ಹೋಗ್ತಿದ್ವಿ ನೋಡಂದ. ಹಾಂ, ಕಿಚನಿಗೆ ಹೋಗೋದು ನನ್ನ ಪಾಯಿಂಟ್ ಅಂತಿರೋದು. ಕಿಚನಿಗೆ ಹೋಗಬೇಕು. ಓಕೆ, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಅಂತಾರೆ ಕೆಲವು ಕಡೆ ಬೆಂಗಳೂರು. ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ನೋಡು. ಹಾಂ, ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಾಳೆ ಮ್ಯಾಗ ಕುಂದ್ರಿಸಿ ಆತನ ಬುಡಕಿಟ್ಟು ಬೆಂಕಿ ಹಾಕಿ ಅನ್ನ ಮಾಡ್ತೀವ. ಹಾಂ, ಸ್ಟವ್ ಹಚ್ಚಬೇಕು. ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕಬೇಕು ಇವನು. ಓ ಹೌದಾ, ಯಾವ ವಾಟರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನಮ್ಮ ಯಾರಿಗೆ ಗೊತ್ತದೆ? ಕೊತ ಮತ್ತೆ ಏಯ್ ಪತ ಅಲ್ಲಲೇ ಕೊಡಿ, ಪತ ಅಂತ ನಾವು ಅದು ಆಮೇಲೆಪ್ಪ ಅದು. ಕೊತ ಮತ್ತೆ ಚಳಮಳ ನೋಡು. ಮತ್ತೆ ಚಳಮಳ ಕೊತ ಕರೆಕ್ಟ್. ಉಳ್ಕಿದ್ವೆಲ್ಲ ನೀವು ಹುಟ್ಟಿ ಹೇಳ್ಕೊಂಡು ಹೋಗು. ಅದಕ್ಕೆ ಮಹಾಭಾರತದಲ್ಲಿ ಬರೀತಾನೆ, ದುರ್ಯೋಧನ ನೀಂಕ್ಷಿಸಿದ ಭೀಮನ ರಕ್ತ ಕೊತನೆ ಕುದೀತು ಅಂತ ಬರೀತಾರೆ. ಕಥನೆ ಕೊತನೆ. ಕೆಲವು ಕಡೆ ಕೊತ ಅಂದ್ರೆ ಕೆಲವು ಕಡೆ ಕಥ ಅಂತ. ಬಟ್ ಬಿಸಿಯನ್ನ ಬಾಯಿ ಹಾಕೊಂಡ್ರೆ ತಕ ಆಗ್ತೈತೆ. ಆ ಮಾತು ಬೇರೆ. ಹಾಂ, ಓ ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಎಷ್ಟು ಬಬಲ್ಸ್ ಬರಬೇಕು ಮೇಡಮ್? ತುಂಬ ಜನ ಇದ್ದರೆ 15 to 20, 25 ಬಬಲ್ಸ್ ಬರುತ್ತೆ. ಇಂಥವರೆಲ್ಲಂತೂ ಥೌಸಂಡ್ಸ್ ಟುಗೆದರ್ ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಗಂಡ ಇಬ್ಬರು ಗೂಬೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಸಾಕು. ಓ ಥ್ಯಾಂಕ್ ಯು ಮೇಡಮ್. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸುಟ್ಕೊಂಡು ಸಾಯ ಅಂತ. ಆವಾಗ ಅಡ್ವರ್ಟೈಸ್ಮೆಂಟ್ ರೀ, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಓ ಆಮೇಲೆ ವೆಟ್ ರೈಸನ್ನು ಅದರಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಓ ಇದಕ್ಕೇನಂತೀರಮ್ಮ? ಕೈ ಆಡಿಸೋದು. ಟರ್ನ್ ಮಾಡಬೇಕು. ಇಷ್ಟೆಲ್ಲ ಮಾಡಿದರು. ಈಗೇನು ಮಾಡಿ ನೋಡ್ತಾರ, ಅಣ್ಣ ಸರಿ ಆದಂಗೆ ಆಗೈತಿ, ಫೆವಿಕಾಲ್ ಆದಂಗೆ ಆಗೈತಿ. ಓ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರೋದ್ರೊಳಗಡೆ ಗಟಾರಕ್ಕೆ ಚೆಲ್ಲಬೇಕು. 70 ರೂಪಾಯಿ kg ಆಗಿರ್ತಾವ. ಅವ ಬಂದು ಒದಿತಾನೆ ಇವ್ರನ್ನ. ಹೌದಾ? ನಾನು ಯಾವಾಗಲೂ ಹೇಳುವಂಥ, ನಾವು ಹೋಗಿ ಬಂದ ಊರುಗಳನ್ನ ಹೆಸರು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ, ಸಮಯ ಆಗ್ತಾ ಬಂತು. ಇದುವರೆಗೂ ಕರ್ನಾಟಕದ 432 ಊರುಗಳು ನೀವೆಲ್ಲ ಸೇರಿ ನನ್ನನ್ನು ಸುತ್ತಿಸಿರಿ. ಸ್ವಾಮಿಗಳ ಆಶೀರ್ವಾದ, ದೇವರ ಕೃಪೆ ಎಷ್ಟೈತಂದ್ರೆ ಇವತ್ತು ನಿನ್ನೆಯಿಂದ ಯಾವುದೋ ಇವತ್ತು ನಾವು ಊರಿಗೆ ಹೋದಾಗ ನಮ್ಮ ಮಕ್ಕಳು ನಮ್ಮನ್ನು ಗುರುತು ಹಿಡಿತಾರಲ್ಲ ಅನುಮಾನ ಐತೆ ನನಗೆ. ಅಷ್ಟು ದಿವಸ ಊರು ಬಿಡಾಕತ್ತೀವಿ ನಾವು. ಯಾಕಂದ್ರೆ ತಾಯಿ ತೋರಿಸಿದವನೇ ತಂದೆ, ರೈತ ತೋರಿಸಿದ್ದೇ ಹೊಲ ಅಂತ ಒಂದು ಗಾದೆ ಮಾತೈತಿ ಹಿಂದಕ್ಕೆ. ನಮ್ಮ ಬ್ರಾಹ್ಮಣರ ಮಂದಿ ಗದ್ದೆ ಮಾಡಿರ್ತಾರೆ, ನೋಡೇ ಇರೋಂಗಿಲ್ಲ ಅವರು. ಅವ ಏನು ಮಾಡ್ತಾನೆ, ಸುಮ್ಮನೆ ಸುತ್ತಾಗಿ ಕರ್ಕೊಂಡು ಹೋಗ್ತಾನೆ.
ಬರ್ರಿ ದಯಸಾರ ಇಲ್ಲೇ ಐತೆ ಬರ್ರಿ ಗದ್ದೆ. ದೂರ ಐತೆ ಬಿಡಪ್ಪ, ಏನು ನೋಡೋದು ನೀನು ನೋಡಿ ಮನೆ ಹಿಂಗೆ ಹೋಗಿಬಿಟ್ಟಾರೆ ನಮ್ಮ ಗದ್ದೆಗಳೆಲ್ಲ. ಹೋಗೇ ಇಲ್ಲ ನಾವು. ಬಿಸಿಲು ಐತಿ ಅಂತ ಕೆಲವು ದಿವಸ ಬಿಟ್ಟಿವಿ, ದೂರ ಆಕೈತಿ ಅಂತ ಕೆಲವು ಬಿಟ್ಟಿವಿ. ಒಟ್ಟು ಅವ 12 ಚೀಲ 15 ಚೀಲ ನೆಲ್ ತಂದು ಹಾಕಿದೆ ಅಂದ್ರೆ ಬೆಸ್ಟ್ ರೈತ. ಅವ 25 ಚೀಲ ಬೆಳೆದಿರ್ತಾನೆ ರೀ. ಅವ ನಮಗೊಂದು 12 ಚೀಲ ತಂದು ಹಾಕಿ ಗದ್ದಿನ ತೋರ್ಸಂಗಿಲ್ಲ ಅವ ನಮ್ಗೆ. ಕಡೆಗೆ ಏನು ಬೆಳೆವಲ್ತ್ರಿ 3 ವರ್ಷ ಆತ ಅಂತೇಳಿ ತನ್ನ ಹೆಸರಿಗೆ ಮಾಡ್ಕೊಂಬಿಡ್ತಾನೆ. ಆಗ್ಯಾವ ನಮ್ಮ ಆಗ್ಯಾವ ಹಂಗೆ. ಹಂಗೆ ಏನು ಹೇಳಕತ್ತಿದ್ ನಾನು ಹಂಗೆ. ಊರ ಹೆಸರು ಎಂತೆಂಥ ಊರುಗಳದಾವ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ. ತಿಂತೀನಿ. ಕಂಡಕ್ಟರ್ ಟಿಕೆಟ್ ಅಂತ ಬಂದ, ತಿಂತೀನಿ ಅಂದ. ಯಾರನ್ನ ತಿಂತೀವೋ ಮರ ಅಂದ. ತಿಂತೀನಿ ಮೌನೇಶ್ವರ ತಿಂತೀನಿ. ಇನ್ನೊಂದು ಎರಡನೇದು, ಎಲ್ಲಿಗಪ್ಪ? ಕುಡಿತೀನಿ ಅಂದವ. ಬಸ್ಸಿನಾಗ ಕುಡಿಬಾರ್ದು, ಕೆಳಗಿಳದು ಕುಡಿ. ಮೈಸೂರು ಬೆಂಗಳೂರು ಕಡೆ ಮಂದಿಗೆ ಏನು ಗೊತ್ತಿರಿ ಇವೆಲ್ಲ ಊರುಗಳು, ಹೌದಾ? ಕುಡಿತೀನಿ ಎಲ್ಲೈತೆ? ಬಳ್ಳಾರಿ ಜಿಲ್ಲೆ. ಬೇರೆ ಕಡೆ ಕುಡಿತೀನಿ ಅಂತ ಊರಿದೆ ಸರ್ ಅಂತಂದು ಕೇಳ್ತಾರೆ ನೋಡಿ, ನಮಗೆಲ್ಲ ಗೊತ್ತೈತೆ. ಮೂರನೇದು ಇಲ್ಕಲ್, ಅದ್ರ ಬಗಲಾಗ ಒಂದೈತೆ ತುಂಬ, ಅದಕ್ಕೆ ಮುಂದೆ ಕರಡಿ. ಇಲ್ಕಲ್ ತುಂಬ ಕರಡಿ. ಮಾಮೂಲಕ್ಕೆ ಹೋಗ್ತಾನೆ ಕಂಡಕ್ಟರ್, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಮಂದಿ ಸೀರೆ ತೊಗೊಳಕ್ಕೆ ಬರ್ತಾವ. ಅವ್ರ ಬಸ್ ಹೇಳಿದ್ಗಳು ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ಅಂದ್ಗಳು. ಇಲ್ಕಲ್ ತುಂಬ ಕರಡಿ ಅಂತೆ, ನಡೀರಿ ಯಾವ ಬಟ್ಟೆನೂ ಬೇಡ, ಹಾಗೆ ಊರಿಗೆ ಹೋಗಿಬಿಡೋಣ. ಗಾಬರಿ ಆಗ್ಬಿಡ್ತಾವೆ. ಹೌದಾ? ಅದಕ್ಕೆ ಹೇಳ್ಬೇಕು ಊರಂತಾವೆ. ಇನ್ನು ನೆಕ್ಸ್ಟು ಹುಡುಗಿ ಅಂತ ಒಂದು ಊರೈತಿ. ಹುಡುಗಿ ಎಲ್ಲೇ? ಹುಮನಾಬಾದ್ ತಾಲೂಕು. ಹುಡುಗಿ ಅಂತ ಊರ ಹೆಸರು. ಹುಡುಗಿಯಾರ್ರಿ 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 ಅಂತ ಕಂಡಕ್ಟರ್ ಪಾಪ ಅಡ್ಡಾಡ್ತಿರ್ತಾನೆ ಬಸ್ ಹತ್ತಲೆ ಅಂತ. ಆಮೇಲೆ ಬಸ್ ಬಿಡೋ ಮುಂದೆ ಅದೊಂದು ಹುಡುಗಿ ಬಸ್ ಹೊಂಟಿತ್ರಿ ಹೊಂಟಿತ್ರಿ ಅಂತಾರೆ. ಮತ್ತೆ ಯಾರು ಹತ್ತಾರಂತ. ಕೆಲವು ಕಡೆ ಚಾರ್ಜ್ ಎಷ್ಟೈತೆ ಅಂತ ಹೇಳ್ತಾವ್ರಿ ಪಾಪ. ಟೆಂಪ್ರರಿ ಗೌರ್ಮೆಂಟ್ ಬಸ್ ಹೋದ್ಮೇಲೆ ಪ್ರೈವೇಟ್ ಬಸ್ ಬಂದಿರ್ತಾರೆ. ಅವನು 10 ರೂಪಾಯಿ ಒಂದು ಹುಡುಗಿ. ವಾ 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 ಈಗ ನೆನೆಸಿವಿ ನೋಡೋದು. ಹೋಗಾಕ ದಾರಿ ನೋಡಿ. ವಾ ಕರೆಕ್ಟ್ ನೋಡಿ. ಇದೇ ಯೋಗ ಅನ್ನೋದು. ಎಷ್ಟು ಧೈರ್ಯ ನೋಡ್ರಿ ಅದಕ್ಕೆ. ಇಷ್ಟು ಮಂದಿ ನೋಡಿ ವಾಪಸ್ ಹೋತ್ ನೋಡು. ಅದ ರಾಜಕಾರಣಿಗಳಾಗಿದ್ದು ನಿಂತು ಮಾತಾಡ್ಬಿಡ್ತಿದ್ರು. ಎಷ್ಟು ಮಂದಿ ಸಿಕ್ಕಾರ ಬರಲಿ ಅಂತೇಳಿ. ಹುಡುಗಿ ಹೌದಾ? ಹುಡುಗಿ ಅಲ್ಲಿದ್ದೆ. ಟಿಕೆಟ್ ಹೇಳ್ತಾನವ 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ. ಇವು ಲಗ್ನ ಅಲಾರ್ದು ಹುಡ್ರು ತಂದೆ ತಾಯಿ, ಅಪ್ಪ ನಮ್ಮ ಹುಡುಗಿನ್ನ ಕನ್ಯಾ ಸಿಗೋಲು, 10 ರೂಪಾಯಿ ಒಂದು ಹುಡುಗಿ ಅಂತ ನಮಗೊಂದು 5 ಹುಡುಗಿಯರನ್ನು ಕೊಡ್ರಿ ಅಂತ ಕೊಟ್ಟರೆ. ಹುಮನಾಬಾದ್ ತಾಲೂಕಿನ ಹುಡುಗಿ ಅಂತ ಊರೈತೆ. ನೆಕ್ಸ್ಟ್ ಬಾಚಣಿಕೆ ಅಂದವ. ನಾನು ಗುಂಡು ತಲೆ ನೋಡ್ಯಂಗಂತ ಏನಂದವ. ಬಾಚಣಿಕೆ ಅಂತ ಊರೈತ್ರಿ. ಜನಿವಾರ ಇದಂತೂ ಮೋಸ್ಟ್ ಡೇಂಜರ್. ಜನಿವಾರದವ್ರು ಹೇಳಿರಿ ಅಂದ ಓಸು ಮಂದಿ ಬ್ರಾಹ್ಮಣರು ಕೆಳಗೆ ಬಿಟ್ರಿ. ನೋಡ್ತಾರ ಅವರು ಊರ ಅಲ್ಲ ಅದು. ಊರ ಹೆಸರು ಜನಿವಾರ ರೀ, ಮ್ಯಾಗ ಹತ್ತಿರಿ ಮತ್ತೆ ಮ್ಯಾಗ ಹತ್ತಿರಿ. ನೆಕ್ಸ್ಟ್ ಮದುವೆ ಮಾಡಿಕೊಂಡು 150 ಮಂದಿ ಹತ್ಯಾರ್ರಿ ದೊಡ್ಡ ಬಸ್ಸಿನಾಗ. ಏನು ಕೂಗ ಕಂಡಕ್ಟರ್? ಶಿವನ ಪಾದ ಅನ್ನೋ ಊರೈತೆ ನೋಡ್ರಿ. ಎಷ್ಟು ಕರ್ನಾಟಕ ಎಷ್ಟು ವೈವಿಧ್ಯ. ಪ್ರಧಾನಿ ಅಂದ್ರೆ ಎಲ್ಲರಿಗೆ ಹೇಳ್ತೀವಿ ಪ್ರಧಾನಿ ಅಂತ. ಪ್ರಧಾನಿ ಯಾರ್ರಿ ಅಂದಾಗ ಒಬ್ಬ ಹುಚ್ಚ ಕೆಳಗಳ್ದ, ನಾನು ರೀ ಪ್ರಧಾನಿ ಅಂತೇಳಿ. ಅವನು ಊರದು ಪ್ರಧಾನಿ. ನೆಕ್ಸ್ಟ್ ಕಿಡಿಗೇಡಿ ಅಂತ ಒಂದು ಊರೈತ್ರಿ. ಕಿಡಿಗೇಡಿ ಯಾರ್ದ ಒಬ್ಬ ಮುದ್ದೆ ಹೇಳ್ದ ಮತ್ತೊಬ್ಬ, ನಾನು ರೀ ಕಿಡಿಗೇಡಿ, ನಾ ಹೇಳಿತೀನಿ. ನೆಕ್ಸ್ಟ್ ಉಂಡಿ ಅಂತ ಒಂದು ಊರು. ಉಂಡಿ ಅಂದ್ರೆ ಹುಡ್ರೆಲ್ಲ ಹಾಕತ್ಬಿಟ್ಟು ತಾಯ ಯಾವ ಉಂಡಿ ಕೊಡಿಸು. ಮುಂದೆ ಮಂಕಿ ಊರ ಹೆಸರು ಮಂಕಿ ಅಂತಂದೈತೆ. ಇನ್ನೊಂದು ಊರೈತೆ ಮುಂಡೇವು, ಊರ ಹೆಸರು ಮುಂಡೇವು. ನೆಕ್ಸ್ಟ್ ಇದು ಎಷ್ಟು ಚಂದ ಐತೆ ನೋಡ್ರಿ. ಬಂದಾಳ, ಕರ್ದಾಳ, ಬಸರಾಳ, ಹಡದಾಳ. ಊರ ಹೆಸರು ಎಷ್ಟು ಲೈನ್ ಆಗೈತೆ ನೋಡ್ರಿ, ಒಂದು ಕ್ರಿಯೆಯನ್ನು ತೋರಿಸುವಂಥದ್ದು. ಹೌದಾ? ನೆಕ್ಸ್ಟ್ ಇವು ಹೇಳಬಾರ್ದು ಆದರೂ ಹೇಳ್ತೀವಿ, ಚೆನ್ನಾಗಿರೋದಂತ ಹೇಳ್ತೀನಿ. ಗುಣವಂತಿ ಅಂತ ಒಂದು ಊರೈತಿ. ಕಮಲಶಿಲೆ ಅಂತ ಒಂದು ಊರೈತಿ. ಎಷ್ಟು ಚಂದ ರೀ ಕರ್ನಾಟಕ. ಅದಕ್ಕೆ ದಯವಿಟ್ಟು ದೇಶ ತಿರುಗು, ಕೋಶ ಓದು ಅಂತ ಹೇಳ್ತಾ, ಇಂಗ್ಲೆಂಡ್ನಾಗ ಇಂಥವು ಊರದು ಅಂತ ಹೇಳಿದ್ರೆ ಬಿಚ್ ಅಂತ ಒಂದು ಊರೈತಿ, ಬೋರಿಂಗ್ ಅಂತ ಒಂದು ಊರೈತಿ, ಡಲ್ ಅಂತ ಒಂದು ಊರೈತಿ. ಹಂಗೆ ಕೊಪ್ಪಳ, ಗಂಗಾವತಿ, ನಮ್ಮೂರುಗಳ ಹೆಸರು ಗಂಗಾವತಿ ಎಷ್ಟು ಚಂದ ಐತಿ. ಗಂಗೆನೇ ಅದಾಳ ಅನ್ನಂಗೆ. ಕೊಪ್ಪಳ ಕೋಪಣ ರಾಜ್ಯ ಅಂತ ಹೇಳ್ತೀವಿ ನಾವು ಅದನ್ನು. ನಮ್ಮ ಭಾಗದಾಗ ಊರಲ್ಲಿ ಚಂದ ಹಟ್ಟಿ ಚಿನ್ನದ ಗಣಿ ಸೇರಿಸೋದು. ನೆಕ್ಸ್ಟ್ ಗುಣವಂತಿ ಕಮಲಶಿತ. ಉತ್ತರ ಪ್ರದೇಶದಾಗ ಒಂದು ಊರೈತ್ರಿ, ಹೇಳಬಾರ್ದು ಮತ್ತು ನೀವು ನಗಸಾಕ ಹೇಳಬೇಕು. ಆ ಊರ ಹೆಸರು ಲೌಡಿ. ಆ
ಅವ್ರ ಭಾಷೆದಾಗ ಏನೈತೆ ನನಗೆ ಗೊತ್ತಿಲ್ಲ. ನಾವು ನಗ್ತೀವಿ, ಲವಡೆ ಕಾವನ್ ಲವಡೆ ಕಾವನ್ ಲವಡೆ ಕಾವನ್ ಲವಡೆ ಕಾವನ್. ಹಾಂ, ಟಿಕೆಟ್ ತೊಗೊಳಂಬಂದು ಹಾಂ, ಬಸ್ ಹತ್ತ ಮುಂದೆ ನನಗೆ ಹೋಗ್ತಾನೆ. ಇದು ಬೇಡ, ಉತ್ತರ ಪ್ರದೇಶದಾಗ ಒಂದು ಊರು ಐತೆ, ಕೈ ಮುಕ್ಕೊಂಡು ಕುಂತು ಬಿಟ್ಟಾಗ ಮೋದಿ ಮುಂದೆ ನಮ್ಮೂರ ಹೆಸರು ಚೇಂಜ್ ಮಾಡಿರಿ ಮೋದಿ, ನಮ್ಮೂರ ಹೆಸರು ಚೇಂಜ್ ಮಾಡ್ಬೇಕು ನಾವು, ಇಲ್ಲಿಕ್ರೆ ನಾವು ಸತ್ತು ಹೋಗ್ತೀವಿ. ಏನು ನಿಮ್ಮೂರ ಹೆಸರು ಅಂದ್ರೆ ಮೋದಿಯವರು ಬೋಸುಡಿ ಅಂದವ. ಉತ್ತರ ಪ್ರದೇಶದಾಗ ಬೋಸುಡಿ ಅಂತ ಒಂದು ಮತಕ್ಷೇತ್ರ ಐತ್ರಿ. ಬಸ್ ಬಂತಾನೆ, ಬೋಸುಡಿ ವಾಲ ಹೋತ್ರು, ಬೋಸುಡಿ ವಾಲ ಹೋತ್ರು, ಬೋಸುಡಿ ವಾಲ ಹೋತ್ರು. ಮತ್ತೆ ಮಂದಿ ಹತ್ತಿಗಳೇ ಟಿಕೆಟ್ ತೊಗೊಳಕ ಬೋಸುಡಿ ಕಾವನ್ ಬೋಸುಡಿ ಕಾವನ್ ಬೋಸುಡಿ. ಹಾಂ, ಎಲ್ಲರ ಕೇಳಿರ ಪ್ರಪಂಚ ಯಾಕೆ ದೇಶ ತಿರುಗು ಕೋಶ ಓದು ಅಂತಾರಂದ್ರೆ, ಒಂದು ಭಾಷೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಹೆಸರನ್ನು ಕೂಗುವಂಥ ಊರುಗಳು ಅದಾವ, ಕೆಟ್ಟೂರು. ಧರ್ಮಸ್ಥಳ, ಶ್ರೀಶೈಲ, ಶೃಂಗೇರಿ, ಮಂತ್ರಾಲಯ, ತಿರುಪತಿ ಹೆಂಗದಾವ. ಕರ್ನಾಟಕದಾಗ ಚುಲ್ ತಿನ್ನೋ ಹೆಸರು ಅದಾವ, ನಮ್ಮೂರಲ್ಲಿ ಪರವಾಗಿಲ್ಲ, ಇಂಥ ಊರಿಲ್ಲ. ಆದ್ರೆ ಆ ಕಡೆ ಊರಿನಾಗ ಎಂಥ ಹೆಸರು. ಆದ್ರೆ ಇದರ ಅರ್ಥ ಏನಂದ್ರೆ, ಜಗತ್ತಿನಲ್ಲಿ ಎಲ್ಲವೂ ಐತೆ ಅನ್ನೋದರ ಅರ್ಥ. ಜಗತ್ತಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದಿಲ್ಲ, ಆರಿಸ್ಕೊಳ್ಬೇಕಾದದ್ದು ನಮ್ಮ ಕೆಲಸ. ಇಷ್ಟು ಜನ ಇವತ್ತು ಹೊರಗಿದ್ದೀರಿ ಅಂದರೆ ಎಲ್ಲೆಲ್ಲಿಗೆ ಹೋಗ್ತಿದ್ದೀರೋ ಗೊತ್ತಿಲ್ಲ, ನಾಳೆಯಿಂದನಲ್ಲ. ನಾಳೆ ಇಷ್ಟು ಜನ ಯಾರ್ಯಾರು ಯಾವ ಒಬ್ಬೊಬ್ಬರು ಬುದ್ಧಿಯಂತೆ ಒಂದೊಂದು ದಿಕ್ಕನ್ನು ಹಿಡಿತೀರಿ. ಆದರೆ ಇವತ್ತು ಎಲ್ಲರದು ಒಂದೇ ದಿಕ್ಕು, ಅದು ಶಿವಾನುಭವದ ದಿಕ್ಕು, ಸ್ವಾಮಿಗಳೆದುರಿಗೆ ಕೊಡುವಂಥ ದಿಕ್ಕು. ಎಷ್ಟೋ ಜನರನ್ನು ಭೇಟಿ ಆಗ್ತೀರಿ, ಆದರೆ ಇವತ್ತ ಯೋಗಿಗಳನ್ನ ಭೇಟಿ ಆಗ್ತಿದ್ದೀರಿ, ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀರಿ. ಅದಕ್ಕೆ ಜೀವನದಲ್ಲಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ, ಹೌದಾ? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಇದು ವಾಕ್ಯಾತ, ಇದು ಸ್ವಲ್ಪ ಕಾಮ ಕೊಟ್ಟರೆ ಅನಾಹುತ. ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ. ಒಂದ ಅಕ್ಷರ ಬಿಡಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕಿರಿ, ಕನ್ನಡ ಕಾವ್ಯ ಸಾಹಿತ್ಯಗಳನ್ನು ಓದಿಸ್ರಿ, ಪುರಾಣ ಪುಣ್ಯಕಥೆಗಳಿಗೆ ಕರ್ಕೊಂಬರ್ರಿ. ಮಾರಲ್ ಎಜುಕೇಷನ್ ಅನ್ನೋದು ಇಲ್ಲ ಇವತ್ತು. ಮಾರಲ್ ಎಜುಕೇಷನ್ ಪಡಿಬೇಕಾಗಿರೋದು ಇಂಥ ಮಠಗಳಿಂದ, ದೊಡ್ಡ ದೊಡ್ಡ ಸ್ವಾಮಿಗಳಿಂದ. ನಾವು ಆಗಲೇ ಫಸ್ಟ್ ಮಾತಾಡಿದಂಥ ಸ್ವಾಮಿಗಳು ಏನು ಇವತ್ತು ನಾನು ತುಂಬ ಗಾಬರಾಗ್ಬಿಟ್ಟೆ. ಸ್ವಾಮಿ ಅದ್ಭುತ ಮಾತಾಡಿಬಿಟ್ರು, ಆಗಲೇ ಮಾತಾಡಿದ್ರು. ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಡೆ, ನನ್ನ ಮಗ ಬಂದನವ, ನಾನು ಎಲ್ಲ ಬರ್ಕೊಂಡೆ. ಎಷ್ಟು ಅಂಥ ವಾಗ್ಜೇರಿ. ಹಾಂ, ನಾವು ಮಾತಾಡ್ಬೇಕಂತ ಮಾಡೀವ್ರಿ, ಬರಂಗಲ್ಲ ನೋಡ್ರಿ ಅಂತಾರೆ ಕೆಲವರು. ಮತ್ತು ಏನಾಯ್ತಂದ್ರೆ ಮತ್ತೆ ನೋಡ್ರಿ ಇವತ್ತು ಮತ್ತೆ ಇಲ್ಲಿ ಹಿಂಗೆ ಮಾತಾಡ್ತೀವಿ. ಹಾಂ, ಏನಂತ ತಿಳ್ಕೋಬೇಕು ಹಿಂಗಂದ್ರೆ? ಹಾಂ, ಏನಂಬದು ಹೇಳು, ಅಲ್ಲೇ ಫೋನ್ನಾಗ ಹೇಳಿದ್ದಿಲ್ಲ ಹಂಗೆ. ಏನಂಬಕ್ಕೆ ಏನೈತ್ರಿ, ಮತ್ತು ಎಲ್ಲರೂ ಬರ್ತಾರ, ನೀವು ಬರ್ಬೇಕ್ರಿ. ಏಯ್ ಏನಲ್ಲ ಹೇಳಲೆ, ಹೇಳಕ್ಕೆ ಏನೈತ್ರಿ, ತಿಳಿದವ್ರು ನೀವು, ನಿಮಗೆ ನಾವೇನು ಹೇಳ್ಬೇಕು ಅಂದ್ಬಿಟ್ಟು ಏನು ಮಾಡಂಗಿದ್ದೀವಿ ನಾವು. ಆತಪ್ಪ ಮುಗೀತು ನನ್ನ ಕತೆ ಅಂತೇಳಿ ಕೈ ಮುಗೀತು. ಅದಕ್ಕೆ ಹಂಗೆ ನೀವು ಕೂಡ ಹೇಗೆ ಮಾತಾಡಬಲ್ಲರು, ನೀವು ಕೂಡ ಒಂದಲ್ಲ ಒಂದು ದಿವಸ ಇಂಥ ವೇದಿಕೆ ಮೇಲೆ ಮಾತಾಡುವಂಥ ಶಕ್ತಿ ಪಡಿಬೇಕು ಅಂದರೆ ಬರೀ ಶಾಲೆ ಪುಸ್ತಕ ಬೇಡ, ಕತೆ, ಕಾದಂಬರಿ, ಕವನ, ಕಾವ್ಯಗಳನ್ನ ಓದ್ರಿ, ಪುರಾಣಗಳನ್ನು ಓದ್ರಿ. ಹಾಂ, ಭಗವದ್ಗೀತೆ ಬರೀ ಅದ್ರ ಮ್ಯಾಗ ಹಿಡಿಸ್ತಾರೆ. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡುತ್ತೇನೆ, ಹಿಡಿಸೋದು ಓದು, ಟೆಕ್ಸ್ಟ್ ಮಾಡ್ಬೇಕು. ಅವನ್ನ ಪುರಾಣ ಪುಣ್ಯಕಥೆಗಳನ್ನ ಶಾಲ್ಯಾಗ ಟೆಕ್ಸ್ಟ್ ಮಾಡ್ಬೇಕು. ಅಂದ್ರೆ ಈ ದೇಶ ಉದ್ಧಾರ ಆಗ್ತೈತೆ, ನಮ್ಮ ಭಾಷೆ ಉದ್ಧಾರ ಆಗ್ತೈತೆ. ಹಾಂ, 18 ಪುರಾಣ ಅದಾವ, 4 ವೇದಗಳದಾವ, ಅವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿರಿ, ಹಿಂದೆ ಮಾಡಿರಿ, ಶಾಲ್ಯಾಗ ಅವನು ಪಠ್ಯ ಮಾಡಿರಿ. ಈ ದೇಶ ಮತ್ತೆ ಭಾರತ ರತ್ನ ಆಕೈತೆ. ಭಾರತ ರತ್ನ ಅಂತ ಹೆಸರು ಬಂದದ್ದು ಅದಕ್ಕೆ, ರತ್ನದಂಥ ದೇಶ. ಇಲ್ಲಿ ಹಾದ್ಯಾಗ ಬಂಗಾರ ಬಿದ್ದಿದ್ರೆ ಯಾರೋ ತೊಗೋತಿದ್ದಿಲ್ಲಂತ, ಏನು ಮಾಡಿದ್ರೆ ಅದನ್ನು ತೊಗೊಂಡಂತಿದ್ರಂತ, ಅಂಥ ವಿರಾಗಿಗಳಿದ್ರಂತ. ಇವತ್ತು ಮೈ ಮೇಲೆ ಬಂಗಾರ ಕಸ್ಕೊಂಡವ್ರ ಸ್ಥಿತಿಗೆ ನಾವು ಬಂದೀವಿ. ಯಾಕೆ? ನಮ್ಮ ಓದು, ನಮ್ಮ ಶಾಲೆ, ನಮ್ಮ ಮೀಡಿಯಮ್ಗಳಿಗಾಗಿ ಅಂತ ಹೇಳ್ತಾ ಪ್ರತಿ ವರ್ಷ ನನ್ನನ್ನು ಕರೆಸಿ, ಗೌರವಿಸಿ, ಆಧರಿಸಿ ನನ್ನ 4 ಮಾತುಗಳನ್ನ ನಿಮ್ಮಂಥವ್ರ ಮುಂದೆ ಆಡೋದಕ್ಕೆ ಹೇಳ್ಕೊಣ. ಬೇಡ್ರಿ, ಟೈಮ್ ಆಯ್ತು, 11 ಗಂಟೆ ಆಯ್ತು, ಸಾಕು. ಭಾಳ ಚಂದ ಕೇಳಿದ್ರಿ. ನಾನು 11 ಗಂಟೆ ತನಕ ಬೇಡ್ರಪ್ಪ ನೋಡು, ಒಬ್ಬರು ಎದ್ರು ಅಂದರೆ ಎಲ್ಲರೂ ಎದ್ದಂಗೆ ಲೆಕ್ಕ. ದಯವಿಟ್ಟು ಬೇಡ, ನನಗೆ ನೆನಪಿಲ್ಲರಿ ಭಾಳ. ನೋಡಿದ್ರೆ ಇವತ್ತು ಹಿಂಗಾಗೈತೆ ನನ್ನ ಪರಿಸ್ಥಿತಿ, ಅದಕ್ಕೆ ದಯವಿಟ್ಟು ಬೇಡ ಅಂತ ಹೇಳ್ತಾ, ಸಾಕಷ್ಟು ಸಮಯ ಆಗೈತೆ, ಹಾದ್ಯಾಗ ಹೋಗೋ ಮುಂದೆ ಹುಷಾರಾಗಿ ಹೋಗ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.